ಧಾನ್ಯ. ಕಾಮ್ಯ ಏಕಾದಶಿ ಯಾವುದೋ ಒಂದು ನಿರ್ದಿಷ್ಟ ಫಲವನ್ನ ಮನಸ್ಸಿನಲ್ಲಿ ಇಟ್ಕೊಂಡು, ಯಾವ ರೀತಿ ನಾವು 16 ಸೋಮವಾರ ವ್ರತ ಮಾಡ್ತೀವೋ, ಹಾ ಸರಿ. ಹಾ ಒಂದು ನಿರ್ದಿಷ್ಟ ಅಪೇಕ್ಷೆ ಇಟ್ಕೊಂಡಿರ್ತೀವಿ ಮನಸ್ಸಿನಲ್ಲಿ. ಸರಿ ಆ ರೀತಿ ಮಾಡುವಂತಹದ್ದು ಕಾಮ್ಯ ಏಕಾದಶಿ ಅಂತ ಹೇಳ್ತಾರೆ. ಸರಿ. ಓಕೆ. ಇನ್ನೊಂದು ನಿತ್ಯ ಏಕಾದಶಿ. ಮಿಥ್ಯ ಏಕಾದಶಿ. ನಿತ್ಯ ನಿತ್ಯ ಕಾಮ್ಯ ಮಿಥ್ಯ. ಇಲ್ಲದೆ ಇರುವಂತಹದ್ದು ನಿತ್ಯ ಏಕಾದಶಿ. ಸರಿ ಹ. ಈ ಸರಿ. ಕಾಮ್ಯ ಏಕಾದಶಿಯಲ್ಲಿ ನಿರ್ಜಲ ಉಪವಾಸ ಅನಿವಾರ್ಯ. ಅನಿವಾರ್ಯ. ಓಕೆ. ನಿರ್ಜಲ ಉಪವಾಸ ಅಂದ್ರೆ ದಶಮಿ ದಿವಸ ರಾತ್ರಿ ಹೊತ್ತು ಊಟ ಇಲ್ಲ. ಓ ಸರಿ. ಹಾ. ಏಕಾದಶಿ ದಿವಸ ಬೆಳಿಗ್ಗೆ ಸಂಕಲ್ಪ, ಹ್ಮ್. ಆಮೇಲೆ ಒಂದು ಬಾರಿ ತೀರ್ಥ ಸೇವನೆ, ಹಾ. ಇಡೀ ದಿವಸ ನಾಮಸ್ಮರಣೆ, ನಾಮಸ್ಮರಣೆ. ಹಾ. ಆಮೇಲೆ ಆ ಮರು ದಿವಸ ಪಾರಣೆ. ಪಾರಣೆ. ಹಾ. ಈ ಮೂರು ಕೆಲಸಗಳು ನಡೆದಾಗ ಇದಕ್ಕೆ ಕಾಮ್ಯ ಏಕಾದಶಿ ಅಂತಾರೆ. ಸರಿ. ಹಾ. ಇದು ಗೃಹಸ್ಥರಿಗೆ ಮಾತ್ರ ಹೇಳಿದ್ದು. ಬ್ರಹ್ಮಚಾರಿಗಳಿಗೆ, ವಾನಪ್ರಸ್ಥರಿಗೆ, ಸನ್ಯಾಸರಿಗೆ ಈ ಕಾಮ್ಯ ಏಕಾದಶಿ ಅಲ್ಲ. ಇಲ್ಲ. ಓಕೆ. ಇನ್ನು ನಿತ್ಯ ಏಕಾದಶಿ ಇದು ಒಂದು ದಿವಸದ್ದು. ಒಂದು. ಹಾ. ಇದಕ್ಕೆ ಸಂಕಲ್ಪ, ವಿಶಿಷ್ಟವಾದ ಸಂಕಲ್ಪ ಏನು ಬೇಕಾಗಿಲ್ಲ. ಸರಿ. ಆಮೇಲೆ ಇದರಲ್ಲಿಯೂ ಕೂಡ ವೃತದ ರೂಪದಲ್ಲಿ ಆಚರಿಸೋದು ಮತ್ತು ಕೇವಲ ಭೋಜನ ನಿಷೇಧ ಅನ್ನುವಂತಹದ್ದು ಎರಡು ಪ್ರಕಾರ. ಹಾ ಹಾ. ಸರಿ. ವೃತದ ರೂಪದಲ್ಲಿ ಆಚರಿಸುವಂಥವರು ನಿರ್ಜಲ ಏಕಾದಶಿ ಥರಾನೇ 3 ದಿವಸ ಇಲ್ಲ, ಒಂದೇ ದಿವಸ, ಆದ್ರೆ ಉಪವಾಸ ಮಾತ್ರ ಕಟ್ನಿಟ್ಟು, ಹ್ಮ್. ಬರೀ ತೀರ್ಥ ಸೇವನೆಯಲ್ಲಿ. ಹಾ. ಇನ್ನು ವೃತ ಥರ ಮಾಡ್ತಾ ಇಲ್ಲ, ವೃತದ ರೂಪದಲ್ಲಿ ಮಾಡ್ತಾ ಇಲ್ಲ, ನಾವು ಕೇವಲ ಭೋಜನ ನಿಷೇಧ ರೂಪದಲ್ಲಿ ಮಾಡ್ತಾ ಇದ್ದೀವಿ ಅಂದ್ರೆ ಹ್ಮ್. ಆವಾಗ ಅವರಿಗೆ ಹವಿಷ್ಯಾನ್ನ ಅಂತ ಪದ ಬಳಸ್ತಾರೆ. ಭವಿಷ್ಯನ. ಓಕೆ. ಈ ಹವಿಷ್ಯಾನ್ನ ಪದದ ವ್ಯಾಪ್ತಿ ಬಹಳ ವಿಸ್ತಾರವಾಗಿದೆ. ಸರಿ. ಈ ನವಣೆ ಅಕ್ಕಿ ಅಂತ ಬರ್ತದಲ್ಲ ಇದರಲ್ಲಿ, ಹೌದು. ಅಕ್ಕಿ. ಸಿರಿಧಾನ್ಯದಲ್ಲಿ. ಸಿರಿಧಾನ್ಯ. ಹಾ. ನವಣೆ ಸಿರಿಧಾನ್ಯದಲ್ಲಿಯೇ ಇನ್ನೂ ಒಂದು ಯಾವುದು, ನಮ್ ಕಡೆ ವರೇದಕ್ಕಿ ಅಂತಾರೆ, ಭಗರ್ ಅಂತಾರೆ ಮಹಾರಾಷ್ಟ್ರದಲ್ಲಿ. ಸರಿ. ಆರ್ಕ ಅಲ್ಲ, ಆರ್ಕ ಬೇರೆ, ವರೇದಕ್ಕಿನೇ ಅಂತಾರೆ ಇದಕ್ಕೆ. ಇದು ಆಮೇಲೆ ಜವೆ ಗೋಧಿ. ಸಾಮೆನೂ ಬರುತ್ತೆ. ಸಾಮೆ ಬೇರೆ, ವರೇದಕ್ಕಿ ಬೇರೆ, ಆದ್ರೆ ಸಾಮೆನೂ ಬರುತ್ತೆ, ಇದನ್ನು ಬರುತ್ತೆ. ಸಬ್ಬಕ್ಕಿ ಬೇರೆ, ಅದನ್ನು ಬರುತ್ತೆ. ವರೇದಕ್ಕಿ, ಸಾಮೆ, ಸಬ್ಬಕ್ಕಿ, ನವಣೆ ಇವೆಲ್ಲವೂ, ಜೊತೆಗೆ ಜವೆ ಗೋಧಿ. ಜವೆ ಗೋಧಿಯಿಂದ ಮಾಡಿರುವಂತಹ ನುಚ್ಚು ಅಥವಾ ಹಿಟ್ಟು. ನುಚ್ಚು ಅಂದ್ರೆ ರವೆ, ಹಿಟ್ಟು ಅಂದ್ರೆ ಗೋಧಿ ಹಿಟ್ಟು. ಆದ್ರೆ ಜವೆ ಗೋಧಿನೇ ಬೇರೆ, ನಾವು ನಿಜವಾಗ್ಲೂ ಇಲ್ಲಿ ಪ್ರತಿನಿತ್ಯ ಬಳಸುವ ಗೋಧಿನೇ ಬೇರೆ. ಹೌದು. ಈ ವ್ಯತ್ಯಾಸ ಅಲ್ಲಿ ಇರಬೇಕು. ಇನ್ನು ಎಲ್ಲಾ ಪ್ರಾಂತದಲ್ಲಿ ಜವೆ ಗೋಧಿ ಸಿಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಈ ಗೋಧಿ ಹಿಟ್ಟನ್ನೇ ಬಳಸ್ತಾರೆ. ಒಂದು ಹವಿಷ್ಯಾನ್ನದಲ್ಲಿ ಇನ್ನೂ ಒಂದು ನಿಯಮ ಏನಿದೆ ಅಂತ ಹೇಳಿದ್ರೆ, ತುಪ್ಪದಲ್ಲಿ ಅಥವಾ ಎಣ್ಣೆನಲ್ಲಿ ಹುರಿದು ಬಿಟ್ಟು ಮಾಡಿದ್ರೆ ಅದಕ್ಕೆ ದೋಷ ಇಲ್ಲ. ಸರಿ. ಆದ್ರಿಂದ ಅಕ್ಕಿಯನ್ನ ಮುಂಚೆ ತುಪ್ಪದಲ್ಲಿ ಹುರಿದುಕೊಂಡು ಬಿಟ್ಟು ಆಮೇಲೆ ಬೇಯಿಸಿ ತಿಂದ್ರೆ ಅದು ಹವಿಷ್ಯಾನ್ನ ಅನ್ಸುತ್ತೆ, ಅನ್ನ ಅನ್ಸೋದಿಲ್ಲ. ಆದ್ರಿಂದ ಈ ದಕ್ಷಿಣಕ್ಕೆ ತಿರುಪತಿ ಅಲ್ಲೆಲ್ಲ, ಹೈದರಾಬಾದ್ ನಲ್ಲಿನೂ ಸ್ವಲ್ಪ ಕಡೆ, ಆಂಧ್ರಕ್ಕೆಲ್ಲ ಕಡೆ ಅವರೆಲ್ಲ ಬೆಳಿಗ್ಗೆ ಹವಿಷ್ಯಾನ್ನವನ್ನು ಊಟ ಮಾಡಿ ಹೋಮ ಎಲ್ಲ ಮಾಡ್ತಾರೆ. ಸರಿ. ಅದು ಮೊಸರೆ ಆಗಲ್ಲ ಅಂತಾರ? ಅಲ್ಲ, ಅದು ತುಪ್ಪದಲ್ಲಿ ಹುರಿದು ಬಿಟ್ರೆ. ತುಪ್ಪದಲ್ಲಿ ಹುರಿದು. ಹೀಗಾಗಿ ಇದು ಪ್ರಾಂತೀಯ ಆಚಾರದ ಮೇಲೆಯೂ ಸ್ವಲ್ಪ ಅವಲಂಬಿತವಾಗಿರುತ್ತೆ. ಕೊನೆಗೆ ನಿರ್ಣಯ ಏನ್ ಬರುತ್ತೆ ಅಂದ್ರೆ, ಯಾರ್ಯಾರು ಯಾವ್ಯಾವ ಪ್ರಾಂತದಲ್ಲಿ ಅಥವಾ ಯಾವ್ಯಾವ ಮನೆಯಲ್ಲಿ ಹೇಗೆ ಸಂಪ್ರದಾಯದಲ್ಲಿ ಆಚರಿಸ್ಕೊಂಡು ಬರ್ತಾ ಇದ್ದೀರಿ ಹಾಗೆ ಮುಂದುವರಿಸೋದು ಎಲ್ರಿಗೂ ಶ್ರೇಯಸ್ಸು.
ಅನ್ನೋ ಸರಿ. ಮಾತಿಗೆ ಬಂದ್ ನಿಲ್ಲುತ್ತೆ. ಸರಿ. ಹ್ಮ್ ಹ್ಮ್ ಗುರುಗಳು ಆಯ್ತು. ಏಕಾದಶಿಗೆ ಒಳ್ಳೆ ಆಪ್ಷನ್ಸ್ ಕೊಟ್ಟಂಗಾಯ್ತು ನೀವು. ಹೌದು, ಇದು ನಾನ್ ಕೊಟ್ಟಿದ್ದಲ್ಲ, ಶಾಸ್ತ್ರದಲ್ಲಿ ಇರೋದೇನೆ. ನೀವು ನೆನಪು ಮಾಡಿಕೊಟ್ರಿ. ಹಾ ಈ ಶಾಸ್ತ್ರದ ಕೆಲಸವು ಅಷ್ಟೇ. ಆ, ಶಾಸ್ತ್ರದ ಕೆಲಸನೂ ನೆನಪು ಕೊಡೋದು ಅಂತಲೇನೆ ಇದೆ. ಹಾ, ಸ್ಮಾರ ಅಜ್ಞಾತ ಜ್ಞಾಪಕ. ಅಧ್ಯಾತ್ಮ ಜ್ಞಾಪಕ. ಹ್ಮ್ ಅಲ್ಲ, ಅದರ್ವೈಸ್ ನಾವು ಏಕಾದಶಿ ಅಂದ್ರೆ ಉಪಾಸನೆ ಅಂತ ತಿಳ್ಕೊಂಡಿದ್ವಿ, ಅದು ಬರಂಗಿಲ್ಲ ಇದು ಬರಂಗಿಲ್ಲ ಅಂತ ತಿಳ್ಕೊಂಡಿದ್ವಿ. ನೀವು ಇದು ಬರ್ತದೆ ಅದು ಬರ್ತದೆ ಅಂತ ಹೇಳಿ ಒಳ್ಳೊಳ್ಳೆ ಆಪ್ಷನ್ಸ್ ಕೊಟ್ರಿ ಹಂಗ. ಬಹಳಷ್ಟು ಬರ್ತದ. ನೀವು ಪಂಡರ್ಪುರಕ್ ಹೋಗ್ರಿ, ಹಾ ರೀ. ಏಕಾದಶಿ ಪಾಂಡುರಂಗನಿಗೆ ನೈವೇದ್ಯ ಮಾಡಿರೋ ಥಾಲಿ ನನಗೆ ನೈವೇದ್ಯಕ್ಕೆ ಬೇಕು ಅಂತ, ಅಥವಾ ನೀವು ನೋಡೋದಕ್ ಸಿಕ್ಕರುನುವೆ ಒಂದು ನಿಮ್ಗೆ ಆಶ್ಚರ್ಯ ಆಗ್ತದೆ. ಫೋಟೋ ತೆಗೆದು ಫ್ರೇಮ್ ಹಾಕ್ಸಿ ಇಡ್ತೀರಿ, ಇಷ್ಟೆಲ್ಲ ಏಕಾದಶಿಗೆ ಬರ್ತದೇನೋ ಅಂತ ಹೇಳಿ. 52 ಪದಾರ್ಥ ಮಾಡಿರ್ತಾರ ಅವ್ರು. ಇಲ್ಲೇ ಗಾಣಗಾಪುರದಲ್ಲಿ ಹೋಗ್ರಿ, ಏಕಾದಶಿಗೆ ಬರುವಂತಹ ಅನೇಕ ಪದಾರ್ಥಗಳು ಅವರು ಉಪವಾಸದಲ್ಲಿ ಶುದ್ಧ ಮಡಿಯಲ್ಲಿ ಗರ್ಭಗುಡಿಯಲ್ಲಿ ಹೋಗಿ ನಿರ್ಗುಣ ಪಾದಕ್ಕೆ ಮಾಡುವಂತ ಪೂಜೆ ಮಾಡುವವರು ಕೂಡ ಸೇವಿಸ್ತಾರೆ. ಅದು ಅಯ್ಯೋ ಇದೆಲ್ಲ ಬರ್ತದೇನೋ ಅಂತ ಹೇಳಿ ನಮಗೆ ಆಶ್ಚರ್ಯ ಆಗ್ತದೆ. ತಿರುಪತಿನಲ್ಲಿ ಹೋಗಿ ಏಕಾದಶಿ ದಿವಸ ಪ್ರಶಸ್ತವಾಗಿರ್ತದೆ. ಹೀಗಾಗಿ ನಾವು ಏಕಾದಶಿಯ ಮಹತ್ವವನ್ನು ಹೇಳ್ತಾ ಅದನ್ನ ಒಂದು ರೀತಿ ಪೆಡಂಭೂತವಾಗಿ ಮಾಡಿಟ್ಟಿದ್ದೇವೆ ಏಕಾದಶಿಯನ್ನ. ಮಾಡಕ್ ಭಯ ಪಡ್ಬೇಕಾದ್ರ ಅನ್ನನ್ ಭಿನ್ನ ಮಾಡ್ಕೊಂಡು ತಿನ್ನು ಅಂತಾರೆ ಗುರು, ಅದು ಗೊತ್ತು ನಂಗೆ ಅಷ್ಟೇ. ಇದೆ ನಮ್ ಕಡೆ. ಏನೋ ಕೇಳಿಸ್ಲಿಲ್ಲ ನಿಮ್ ಧ್ವನಿನ. ಕಟ್ ಆಯ್ತು. ಪ್ರಾರಂಭ ಮಾಡು. ಒಳ್ಳೆ ವಿಚಾರ ತಿಳಿಸ್ಕೊಟ್ಟಿದ್ರು. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ. ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ. ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ. ವಂದೇ ವೇದಾಂತ ತತ್ವಜ್ಞಂ ವಿದುಷೇಖರ ಭಾರತೀಂ. ಪರಮಂ ಕ್ಲಿಷ್ಟ ವೇದಾಂತಂ ಪರಯಾ ಶ್ಲಕ್ಷ್ಣಯಾ ಗಿರಾ. ಯೋ ಬೋಧಯತಿ ತಂ ವಂದೇ ಪರಮಾನಂದ ಭಾರತೀಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್. ತೇನೇ ಬ್ರಹ್ಮ ಹೃದಯಾದಿಕವಯೇ ಮುಹ್ಯಂತಿ ಯತ್ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಜಿಜ್ಞಾಸುಗಳೇ, ಶ್ರೀಮದ್ ಭಾಗವತ ಮಹಾಪುರಾಣದ 9ನೆಯ ಸ್ಕಂದದಲ್ಲಿ ಅಂಬರೀಷನ ಕಥೆಯನ್ನ, ಪರಮ ಭಾಗವತೋತ್ತಮನಾದ ಅಂಬರೀಷನ ಕಥೆಯನ್ನ ನಾವು ನೋಡ್ತಾ ಇದ್ದೀವಿ. ಅಂಬರೀಷ ಅಂತ ಪದ ಬಳಸಿದ ತಕ್ಷಣ ನಾವು ಏಕಾದಶಿ ವ್ರತದ ಬಗ್ಗೆ ಚರ್ಚೆ ಶುರು ಆಗುತ್ತೆ. ಅಂಬರೀಷ ಅಂದ್ರೆ ಏಕಾದಶಿ, ಏಕಾದಶಿ ಅಂದ್ರೆ ಅಂಬರೀಷ ಅನ್ನೋ ರೀತಿಯಲ್ಲಿ ನಾವು ನಮ್ಮ ಮನಸ್ಸಿನಲ್ಲಿ ಹಾಗೆ ತುಂಬಿಕೊಂಡಿದ್ದೇವೆ ಅಥವಾ ತುಂಬಲ್ಪಟ್ಟಿದ್ದೇವೆ. ವಾಸ್ತವದಲ್ಲಿ ಅಂಬರೀಷನ ಕಥೆ ಬಂದಾಗ ಏಕಾದಶಿ ಬಗ್ಗೆ ನಾವು ಹೆಚ್ಚು ಮಾತನಾಡುವ, ಹೆಚ್ಚು ಚರ್ಚೆ ಮಾಡುವ, ಅಥವಾ ಏಕಾದಶಿ ಬಗ್ಗೆ ಕೇಂದ್ರದಲ್ಲಿಟ್ಟುಕೊಂಡು ಚರ್ಚೆ ಮಾಡುವ, ವಿವರಣೆ ಮಾಡುವ ಅಗತ್ಯವೇ ಇಲ್ಲ. ಯಾಕೆ ಅಂದ್ರೆ ಅಂಬರೀಷ ಮಾಡಿರುವಂತಹದ್ದು ದ್ವಾದಶಿ ವ್ರತ. ಅದನ್ನ ದ್ವೈತ ಸಂಪ್ರದಾಯದಲ್ಲಿ, ಅದರಲ್ಲೂ ವಿಶೇಷವಾಗಿ ಮಾಧ್ವ ಸಂಪ್ರದಾಯದಲ್ಲಿ ಬರುವಂತಹ
ವ್ಯಾಖ್ಯೆಯ ಮೇಲೆ ಈ ದ್ವಾದಶಿ ವ್ರತವು ಏಕಾದಶಿಯ ದಿವಸ ಉಪವಾಸ ಆಚರಿಸದೆ ಪೂರ್ಣವಾಗುವುದಿಲ್ಲ. ಆ ಕಾರಣದಿಂದ ಏಕಾದಶಿ ಉಪವಾಸದ ಬಗ್ಗೆನೇ ಹೆಚ್ಚು ಒತ್ತು ಕೊಟ್ಟು ವಾಸ್ತವದಲ್ಲಿ ಇರುವಂತಹ ದ್ವಾದಶಿ ವ್ರತವನ್ನ ಏಕಾದಶಿ ವ್ರತವಾಗಿ ಬದಲಾಯಿಸಿದ್ರು, ಮ್ಯಾನಿಪುಲೇಟ್ ಮಾಡಿದ್ರು ಅನ್ನೋ ಪದ ಬಳಸಿದ್ರೆ ಸ್ವಲ್ಪ ದಾರ್ಷ್ಟ್ಯ ಏನಾಗಲಾರದು. ಯಾಕೆ ಅಂದ್ರೆ ನಾನು ಈ ಅಧ್ಯಾಯವನ್ನ 2-3 ಬಾರಿ ಓದಿದೆ, ಶ್ಲೋಕಗಳಲ್ಲೂ ಓದಿದೆ, ಭಾವಾರ್ಥದಲ್ಲೂ ಓದಿದೆ. ಏಕಾದಶಿ ಪದನೇ ಇಲ್ಲ. 4ನೇ ಅಧ್ಯಾಯದಲ್ಲಿ 26-27 ಶ್ಲೋಕದವರೆಗೆ ಎಲ್ಲಿಂದ ಪ್ರಾರಂಭ ಮಾಡಿಕೊಂಡು 15ನೆಯ ಶ್ಲೋಕದಿಂದ, ಯಾಕೆಂದ್ರೆ 14 ಶ್ಲೋಕದವರೆಗೆ 13 ಶ್ಲೋಕದವರೆಗೆ ನಾಭಾಗನ ಕಥೆಯನ್ನೇ ಹೇಳಿ ಇಂತಹ ನಾಭಾಗನ ಮಗನೇ ಅಂಬರೀಷನು ಅನ್ನುವಂತಹ ರೀತಿಯಲ್ಲಿ ಅಂಬರೀಷನ ಪರಿಚಯ ಅವನ ವಂಶದ ಹಿಂದಿನ ಪೀಠಿಕೆಯಲ್ಲಿ ಹೇಳಲಾಗಿತ್ತು. ನಾಭಾಗನ ಕಥೆ 13ನೇ ಶ್ಲೋಕದಲ್ಲಿ ಮುಗಿಯುತ್ತೆ. 14ನೇ ಶ್ಲೋಕದಲ್ಲಿ ಪರೀಕ್ಷಿತನ ಪ್ರಶ್ನೆ ಮಾಡ್ತಾನೆ, ಅಂಬರೀಷನ ಬಗ್ಗೆ ಹೇಳಿ ಅಂತ ಹೇಳಿ. ಅವನ ಅಂಬರೀಷನ ಬಗ್ಗೆ ಇರುವ ಪ್ರಶ್ನೆಯಲ್ಲಿ ಪರೀಕ್ಷಿತನಿಗೆ ಕುತೂಹಲ ಏನು ಅಂದ್ರೆ, ಅವನು ಅದೆಷ್ಟು ಕಠಿಣವಾಗಿ ಏಕಾದಶಿ ವ್ರತ ಮಾಡ್ದ ಅಂತ ಕುತೂಹಲ ಅಲ್ಲ. ಅದೇನು ಅಂಬರೀಷನಿಗೆ ಬ್ರಹ್ಮದಂಡವೂ ಕೂಡ ತಾಗಲಿಲ್ವಂತೆ, ಅದೇಗೆ, ಇದು ಅವನು ಕುತೂಹಲ ಆಗಿತ್ತು. ಶ್ಲೋಕ ಹೀಗಿದೆ: ನಾಭಾಗಾದಂಬರೀಷೋಭೂತ್ ಮಹಾಭಾಗವತಃ ಕೃತಿ ನಾಸ್ಪೃಶದ್ ಬ್ರಹ್ಮಶಾಪೋಯಂ ನ ಪ್ರತಿಹತಃ ಕ್ವಚಿತ್. ಬ್ರಹ್ಮಶಾಪವೂ ಕೂಡ ಅವನಿಗೆ ಮುಟ್ಲಿಲ್ವಲ್ಲ. ಬ್ರಹ್ಮಶಾಪ ಅಂತ ಹೇಳಿದ್ರೆ ನೈಷ್ಠಿಕ ಬ್ರಾಹ್ಮಣನಿಂದ ಕೊಡಲ್ಪಟ್ಟಿರುವಂತಹ ಶಾಪ. ಅದು ಆ ಬ್ರಹ್ಮಶಾಪವೂ ಕೂಡ ಅವನಿಗೆ ಮುಟ್ಲಿಲ್ವಲ್ಲ. ಅಷ್ಟೇ ಅಲ್ಲದೆ ಆ ಶಾಪವೇ ವಾಪಸ್ ಅವನಿಗೆ ಪ್ರತಿಹತವಾಯಿತು, ಅಂದ್ರೆ ಎದುರುಗಾಯ್ತಲ್ಲ ಅವನಿಗೆ. ಅಂತಹ ಕಥೆ ಏನದು? ಅದೇನು ಅಂಬರೀಷನಲ್ಲಿರುವಂತಹ ಶಕ್ತಿ ಎನ್ನುವ ಕಾರಣದಿಂದ ಅಂಬರೀಷನ ಬಗ್ಗೆ ಪರೀಕ್ಷಿತನ ಮನಸ್ಸಿನಲ್ಲಿ ಕುತೂಹಲ ಹುಟ್ಟಿತೇ ಹೊರತು ಇವನು ಮಾಡಿರುವ ಏಕಾದಶಿ ವ್ರತದ ಬಗ್ಗೆ ಹೇಳಿ ಅಂತ ಪ್ರಶ್ನೆ ಕೇಳಿಲ್ಲ. ವಾಸ್ತವದಲ್ಲಿ ಅವನು ಮಾಡಿರುವಂತಹದ್ದು ದ್ವಾದಶಿ ವ್ರತ. 15ನೇ ಶ್ಲೋಕದಿಂದ ಶುಕ ಮಹರ್ಷಿಗಳು ಅಂಬರೀಷೋ ಮಹಾಭಾಗ ಸಪ್ತದ್ವೀಪವತಿ ಮಹೀಂ ಎಂಬುವಂತಹ ರೀತಿಯಲ್ಲಿ ಅವನ ಪರಿಚಯ ಹೇಳ್ತಾ ಅವನು ಪರಮ ಭಾಗವತನಾಗಿದ್ದನು, ವಾಸುದೇವನಲ್ಲಿ ಪರಮ ಭಕ್ತಿಯನ್ನು ಇಟ್ಟುಕೊಂಡಂತವನಾಗಿದ್ದನು. ಅವನ ಇಡೀ ಶರೀರದ ಪ್ರತಿಯೊಂದು ಅಂಗಾಂಗಗಳು ವಾಸುದೇವನ ಭಕ್ತಿಯಲ್ಲಿ ನವವಿಧ ಭಕ್ತಿಯಲ್ಲಿಯೇನೆ ಬಳಸ್ಕೊಳ್ತಾ ಇದ್ನು ಅನ್ನೋದಕ್ಕೆ 5-6 ಶ್ಲೋಕಗಳು ವರ್ಣನೆ ಮಾಡಿದರು. ಅವನು ಕಿವಿಯನ್ನ ಕೇವಲ ಭಗವಂತನ ಲೀಲೆಗಳನ್ನ ಕೇಳೋದಕ್ಕೆ ಬಳಸ್ತಾನೆ, ಕೈಗಳನ್ನ ಭಗವಂತನ ದೇವಾಲಯ ಮಂದಿರಗಳನ್ನ ಸ್ವಚ್ಛಗೊಳಿಸೋದಕ್ಕೆ ಬಳಸ್ತಾನೆ, ತಲೆಯನ್ನ ಭಗವಂತನ ಚರಣ ಕಮಲಗಳಲ್ಲಿ ಅಂದ್ರೆ ಭಗವಂತನ ವಿಗ್ರಹದ ಚರಣ ಕಮಲಗಳಲ್ಲಿ ಮುಟ್ಟಿಸಿ ನಮಸ್ಕಾರ ಮಾಡೋದಕ್ಕೆ ಬಳಸ್ತಾನೆ. ಹೀಗೆಲ್ಲ ವರ್ಣನೆಯನ್ನ ಹೇಳಿದರು. ಮಾತುಗಳನ್ನ ಭಗವಂತನ ಕೀರ್ತನೆ ಮಾಡೋದಕ್ಕೆ ಬಳಸ್ತಾನೆ ಅಂತೆಲ್ಲ ಹೇಳಿದ್ರು ಹೊರತು ಅವನು ಬಹಳ ಶ್ರದ್ಧೆಯಿಂದ ನೈಷ್ಠಿಕವಾಗಿ ಏಕಾದಶಿ ವ್ರತ ಮಾಡ್ತಾ ಇದ್ದ ಅಂತ ಎಲ್ಲಿಯೂ ಪದ ಇಲ್ಲ. 26ನೇ ಶ್ಲೋಕದಲ್ಲಿ ಸೈತ್ಥಂ ಭಕ್ತಿಯೋಗೇನ ತಪೋಯುಕ್ತೇನ ಪಾರ್ಥಿವ ಸ್ವಧರ್ಮೇಣ ಹರಿಂ ಪ್ರೀಣನ್ ಸಂಗಾನ್ ಸರ್ವಾಂ ಶನೈರ್ಜಹೌ. ಭಕ್ತಿಯೋಗದಿಂದ ಕೂಡಿಕೊಂಡಂಥವನು, ಮಹಾತಪಸ್ವಿಯಾಗಿರುವಂಥವನು, ಅವನು ತನ್ನ ಧರ್ಮಾಚರಣೆಯಿಂದಲೇನೆ ಹರಿಯನ್ನ ಪ್ರೀತಿಗೊಳಿಸಲು ಅವನು ಬಹಳ ಪ್ರಯತ್ನಪೂರ್ವಕವಾಗಿರ್ತಾ ಇದ್ನು. ಅವನು ತನ್ನ ಪ್ರಜೆಗಳನ್ನು ಹೀಗೆ ಟ್ರೈನ್ ಮಾಡಿದ್ದ, ತಯಾರು ಮಾಡಿದ್ದ, ಹೀಗೆ ಮಾರ್ಗದರ್ಶನ ಮಾಡಿದ್ದ ಅಂದ್ರೆ ಇವನು ಎಲ್ಲೆಲ್ಲಿ ಹೋದ್ರು ಪೂಜೆ ಇತ್ಯಾದಿಗಳಲ್ಲಿ ಸೇರಿದ್ರೆ ಅವನ ಪ್ರಜೆಗಳು ಅವನು ಕೀರ್ತನೆ, ಭಜನೆ ಇತ್ಯಾದಿಗಳನ್ನು ಮಾಡ್ತಾ ಇದ್ರು ಇವನ ಪರವಾಗಿ. ಹಾಗೆ ಅಷ್ಟು ಪ್ರಜೆಗಳನ್ನ ಅವನು ಭಗವದ್ ಭಕ್ತರನ್ನಾಗಿ ಟ್ರೈನ್ ಮಾಡಿದ್ನು ಅಂತ ಹೇಳ್ಬೋದು, ಮಾರ್ಗದರ್ಶನ ಕೊಟ್ಟಿದ್ನು ಅಂತ ಹೇಳ. ಹೀಗಿರುವಾಗ ಒಂದು ಬಾರಿ ಅವನು 29ನೇ ಶ್ಲೋಕದಲ್ಲಿ ಆರಿರಾಧಯಿಷು ಕೃಷ್ಣಂ ಮಹಿಷ್ಯಾಂ ತುಲ್ಯಶೀಲಯ
ಯುಕ್ತ ಸಂವತ್ಸರಂ ವೀರೋ ದಧಾರ ದ್ವಾದಶಿ ವ್ರತಂ ಅಂತ. ಆರಿರಾಧೈಷು ಶ್ರೀಕೃಷ್ಣನನ್ನ, ಇಲ್ಲಿ ಕೃಷ್ಣ ಅಂದ್ರೆ ಇನ್ನು ಕೃಷ್ಣಾವತಾರ ಆಗಿಲ್ವಲ್ಲ, ಅದಕ್ಕಿಂತ ಮುಂಚೆನೆ ಹೇಗೆ ಕೃಷ್ಣ ಅನ್ನೋ ಹೆಸರು ಬಳಸ್ತೀರಿ ಅನ್ನೋ ಪ್ರಶ್ನೆಗೆ ಅವಕಾಶ ಇಲ್ಲ. ಯಾಕೆಂದ್ರೆ ಕೃಷ್ಣ ಪದದ ಅರ್ಥ ಆಕರ್ಷಿಸುವವನು, ಎಲ್ಲರನ್ನು ತನ್ನ ಕಡೆ ಆಕರ್ಷಿಸುವವನು ಅನ್ನೋ ಅರ್ಥದಲ್ಲಿದೆ. ಭಗವಂತನು ಎಲ್ಲರನ್ನೂ ತನ್ನ ಕಡೆ ಆಕರ್ಷಿಸ್ತಾನೆ, ಅಷ್ಟು ಸುಂದರ ರೂಪದಲ್ಲಿದ್ದಾನೆ ಅನ್ನೋ ಕಾರಣದಿಂದ ಅವನನ್ನು ಕೃಷ್ಣ ಅಂತ ಪದ ಬಳಸಿದ್ರೂ ತಪ್ಪೇನಾಗೋದಿಲ್ಲ. ಅಲ್ಲಿ ಕ್ರೋನಾಲಜಿಗೆ ಈ ಪ್ರಶ್ನೆಗೂ ಸಂಬಂಧ ಇಲ್ಲ. ಶ್ರೀ ಕೃಷ್ಣನನ್ನ ಆರಾಧಿಸಲು ಇಚ್ಛೆ ಉಳ್ಳಂತಹ ಅವನು ಮಹಿಷ್ಯ ತನ್ನ ಪಟ್ಟದರಸಿಯ ಜೊತೆಗೆ ಸೇರಿ, ಮಹಿಷಿ ಅಂದ್ರೆ ಪಟ್ಟದರಸಿ, ಎಂತವಳವಳು ತುಲ್ಯಶೀಲೆಯ, ಇವನ ಗುಣ ಸ್ವಭಾವಕ್ಕೆ ಸಮಾನವಾಗಿ ಗುಣ ಸ್ವಭಾವಗಳು ಉಳ್ಳವಳು, ಅವಳ ಜೊತೆ ಯುಕ್ತ ಸೇರಿಕೊಂಡು ಸಂವತ್ಸರಂ ವೀರೋ ದಧಾರ, ಅವನು ತುಂಬಾ ಧೈರ್ಯವಂತನು ವೀರ್ಯವಂತನಾಗಿರುವಂತವನು, ಅವನು ಒಂದು ಸಂವತ್ಸರವರೆಗೆ ಈ ವೃತದ ದೀಕ್ಷೆಯನ್ನು ಧರಿಸಿದನು. ಯಾವ ವ್ರತ? ಸಂವತ್ಸರಂ ವೀರೋ ದಧಾರ ದ್ವಾದಶಿ ವ್ರತಂ. ಅವನು ದ್ವಾದಶಿ ವ್ರತವನ್ನ ಧಾರಣೆ ಮಾಡಿಕೊಂಡ 1 ವರ್ಷದವರೆಗೆ ಅನ್ನೋ ಪದ ಇದೆ. ವೃತಾಂತೆ ಕಾರ್ತಿಕೇ ಮಾಸೆ ತ್ರಿರಾಪ್ತಂ ಸಮುಪೋಷಿತಃ ಸ್ನಾತಃ ಕದಾಚಿತ್ ಕಾಲಿಂದ್ಯಾಂ ಹರಿಂ ಮಧುವನೇರ್ಚಯತ್. ವೃತಾಂತೆ 1 ವರ್ಷ ಪರ್ಯಂತ ಅವನು ಶುದ್ಧವಾಗಿ ದ್ವಾದಶಿ ವ್ರತವನ್ನ ಆಚರಣೆ ಮಾಡಿದ ಅಂತ. ಏನು ದ್ವಾದಶಿ ವ್ರತ ಅಂದ್ರೆ, ನಾನು ಈಗಾಗಲೇ ಹೇಳಿದಂತೆ ದಶಮಿ ರಾತ್ರಿ ಉಪವಾಸ, ಏಕಾದಶಿ ಸಂಪೂರ್ಣ ಉಪವಾಸ ಮತ್ತು ದ್ವಾದಶಿ ಬೆಳಿಗ್ಗೆ, ದ್ವಾದಶಿಯ ತಿಥಿ ಮುಗಿಯೋದರೊಳಗಾಗಿ ಪಾರಣೆ, ಹೀಗೆ 3 ದಿವಸಗಳಿಂದ ಕೂಡಿರುವಂತಹದ್ದು ಇದು ದ್ವಾದಶಿ ವ್ರತ. ಈ ದ್ವಾದಶಿ ವ್ರತವನ್ನು ವರ್ಷ ಪರ್ಯಂತವಾಗಿ ಭಗವತ್ ಪ್ರೀತಿಗೋಸ್ಕರವಾಗಿ ಆಚರಣೆ ಮಾಡಿದ್ದ. ಅದರಲ್ಲಿ ಏಕಾದಶಿ ದಿವಸ ಏನ್ ಮಾಡ್ತಾ ಇದ್ದ, ಮಧ್ಯ ದಿವಸ ಏನ್ ಮಾಡ್ತಾ ಇದ್ದ ಅಂದ್ರೆ, ಭಗವಂತನನ್ನ ಅಂದ್ರೆ ಭಗವದ್ ವಿಗ್ರಹವನ್ನ ಕಾಲಿಂದಿ ನದಿಯ ತೀರದಿಂದ ಅಥವಾ ಯಮುನಾ ನದಿಯ ನೀರಿನಿಂದ ಅಭಿಷೇಕಾದಿಗಳನ್ನ ಮಾಡಿ, ಪಂಚಾಮೃತ ಇತ್ಯಾದಿಗಳ ಮೂಲಕವಾಗಿ ಅಭಿಷೇಕ ಮಾಡಿ, ತುಳಸಿ ಅರ್ಚನೆ, ಪುಷ್ಪಗಳ ಅರ್ಚನೆ ಇತ್ಯಾದಿಗಳಿಂದ ಪುಷ್ಪ ತುಳಸಿ ಇತ್ಯಾದಿಗಳಿಂದ ಅರ್ಚನೆ ಮಾಡ್ತಾ ಇದ್ದ. ವಸ್ತ್ರಾದಿ ಅಲಂಕರಣಗಳನ್ನ ಆಭೂಷಣಗಳನ್ನ ಹಾಕಿ ಅವನಿಗೆ ಪೂಜೆಯನ್ನು ಮಾಡ್ತಿದ್ದ ವಿಗ್ರಹಕ್ಕೆ. ಆಮೇಲೆ ದ್ವಾದಶಿ ದಿವಸ, ಅವತ್ತಿನ ದಿವಸ ಸಂಪೂರ್ಣವಾಗಿ ತೀರ್ಥ ಮಾತ್ರ ಸೇವನೆ, ಅಂದ್ರೆ ಏಕಾದಶಿ ದಿವಸ ಪೂಜೆ ಅಭಿಷೇಕ ಮಾಡಿದ ನಂತರ ತೀರ್ಥ ಅಂತ ಹೇಳಿ ಯಾವ್ದನ್ನ ತೆಗೆದಿಟ್ಟಿರ್ತೇವೆಯೋ ಅದನ್ನ ಒಂದು ಬಾರಿ ತೀರ್ಥವನ್ನ ಸ್ವೀಕರಿಸಿ ಮುಗೀತು. ಅವತ್ತಿಗೆ ಊಟ ಇಲ್ಲ ಅವನು ಇಡೀ ದಿವಸ. ಮರು ದಿವಸ ದ್ವಾದಶಿ ದಿವಸ ಪುನಃ ಸ್ನಾನಾದಿಗಳನ್ನ ಮಾಡಿ ನಿತ್ಯ ಕರ್ಮಗಳನ್ನು ಮುಗಿಸಿ ಮತ್ತೆ ಭಗವದ್ ವಿಗ್ರಹಕ್ಕೆ ಅರ್ಚನೆ ಮಾಡಿ ಆಮೇಲೆ ಪಾರಣೆ ಮಾಡುವಂತಹದ್ದು, ನೈವೇದ್ಯವನ್ನ ಮಾಡಿ ಪಾರಣೆ ಮಾಡುವಂಥದ್ದು. ಪಾರಣೆ ಅಂದ್ರೆ ಊಟ ಮಾಡುವಂತಹದ್ದು. ಇದು ಆ ದ್ವಾದಶಿ ವ್ರತದ ಒಂದು ಸ್ವರೂಪ. ಇನ್ನು ಕೆಲವೊಬ್ರು ಇದೇ ಕಂಡ್ರೆ ಏಕಾದಶಿ ವ್ರತ ಅಂತೂ ಹೇಳಬಹುದು. ಅವ್ರು ಹಾಗೆ ಹೇಳಿಕೊಳ್ಳಿ, ಆದರೆ ಭಾಗವತ ಅದನ್ನು ಏಕಾದಶಿ ಎಂಬ ಹೆಸರಿನಲ್ಲಿ ಹೇಳಿಲ್ಲ, ದ್ವಾದಶಿ ವ್ರತ ಅಂತಾರೆ ಎಂಬುವ ಪದದಿಂದಲೇನೆ ಹೇಳಿದೆ. ಈ ಪ್ರಕಾರ ಅವನು 1 ವರ್ಷ ಪರ್ಯಂತ ವ್ರತವನ್ನ ಆಚರಿಸಿ ಲಬ್ಧ ಕಾಮೈರನುಜ್ಞಾತಃ ಪಾರಣಾಯೋಪಚಕ್ರಮೇ ಸಸ್ಯ ತರ್ಕ್ಷತಿ ಸಾಕ್ಷಾತ್ ದುರ್ವಾಸ ಭಗವಾನ್ ಅಭೂತ್. 1 ವರ್ಷಾನಂತರದಲ್ಲಿ ಕಾರ್ತಿಕ ಮಾಸದಲ್ಲಿ 3 ದಿವಸಗಳ ಉಪವಾಸವನ್ನ ಮಾಡಿ, ಇಲ್ಲಿ ಈ ಉಪವಾಸದ ಬಗ್ಗೆ ಒಂದ್ ಸ್ವಲ್ಪ ಇಲ್ಲಿ ಹೇಳ್ಬೇಕು. ಈ ಉಪವಾಸ ಅಂತ ಏನು ಇವ್ರು ಮಾತಾಡ್ತಾ ಇದಾರಲ್ಲ, ಇಲ್ಲ 3 ದಿವಸದ ಉಪವಾಸ ಮಾಡಿ ಆಮೇಲೆ ಪೂಜೆ ಇತ್ಯಾದಿ ಶುರು ಮಾಡ್ದ ಅಂತ ಹೇಳಿ, ಈ ಉಪವಾಸ ಎಲ್ಲಾ ವ್ರತಗಳಲ್ಲಿ ಪೂರ್ವದಲ್ಲಿ 1 ದಿವಸ ಉಪವಾಸ ಮಾಡ್ಕೊಂಡು ಇರ್ಬೇಕು ಅನ್ನುವಂಥದ್ದಿದೆ. 3 ದಿವಸ ಅಂತ ಇದೆ, ಕೆಲವೊಬ್ರು 1 ದಿವಸ ಅಂತ ಹೇಳ್ತಾರೆ. 1 ದಿವಸ ಉಪವಾಸ ಮಾಡಿ ಮಾರನೇ ದಿವಸ ಪಂಚಗವ್ಯ ಸ್ವೀಕರಣೆ ಮಾಡೋದು ಅಂತ. ಈ ಉಪವಾಸ ಹೇಳಿದ್ ಯಾಕೆ ಅಂದ್ರೆ,
ಶರೀರದ ಒಳಗಡೆ ಇರುವಂತಹ ಮಲವೂ ಕೂಡ ಹೊರಗಡೆ ಹೋಗಿ ಹೊಸ ಮಲ ಶೇಖರಣೆಯಾಗದೆ ಶರೀರವು ಆಂತರಿಕವಾಗಿ ಬಾಹ್ಯವಾಗಿ ಶುದ್ಧವಾಗಿದ್ದುಕೊಂಡು ಆಮೇಲೆ ನಾವು ಭಗವದ್ ಆರಾಧನೆಗೆ ಯುಕ್ತರಾಗುವುದು ಉಪವಾಸದ ಹಿಂದಿನ ಉದ್ದೇಶ. ಪಂಚಗವ್ಯ ಅದು ಶುದ್ಧೀಕರಣಕ್ಕೆ ಬಳಸುವಂತಹದ್ದು. ಪಂಚಗವ್ಯ ಪ್ರಾಶನದಿಂದ ಶರೀರದ ಆಭ್ಯಂತರ ಶುದ್ಧಿ. ಅದರಿಂದಲೂ ಉಪವಾಸ ಮಾಡುವುದರಿಂದ ಶೇಖರಣೆಯಾಗಿ ಉಳಿದಿರುವ ಮಲಾದಿ ವಿಸರ್ಜನೆಗಳು ಮಾಡಿ ಆಮೇಲೆ ಪುನಃ ಪಂಚಗವ್ಯ ಪ್ರಾಶನದಿಂದ ಮತ್ತೆ ಶುದ್ಧಿ, ಡಬಲ್ ಶುದ್ಧಿ. ಈ ಥರ ಮಾಡುವಂತಹದ್ದು ಎಲ್ಲ ಹೆಚ್ಚು ಕಡಿಮೆ ಎಲ್ಲಾ ವ್ರತಗಳಲ್ಲಿ ಪ್ರಾರಂಭದಲ್ಲಿ ಹೇಳಿರುವಂತಹದ್ದು. ನಾನು ಆಂಧ್ರದ ಕಡೆಗೆ ಒಂದು ಬಾರಿ ಹೋಗುವ ಪ್ರಸಂಗ ಬಂದಾಗ ಅಲ್ಲಿ ಜನ ಶ್ರಾದ್ದದ ವಿಷಯದಲ್ಲಿ ಈ ಆಚರಣೆ ಬಹಳ ಕಟ್ಟುನಿಟ್ಟಿನಿಂದ ಆಚರಿಸ್ತಾರೆ. ಅವರು ಈ ಸಾಫ್ಟ್ವೇರು, ಗೌರ್ಮೆಂಟ್ ಜಾಬು, ತುಂಬಾ ದೊಡ್ಡ ದೊಡ್ಡ ಹುದ್ದೆನಲ್ಲಿದ್ದವರು ಎಲ್ಲರೂ ಹೈದರಾಬಾದು, ಬೆಂಗಳೂರು, ಆ ಕಡೆ ಈ ಕಡೆ ಚೆನ್ನೈ ಅಲ್ಲೆಲ್ಲ ಕಡೆ ಕೆಲಸದಲ್ಲಿದ್ರು ಒಂದು ಅನಂತ ವ್ರತ, ಒಂದು ಶ್ರಾದ್ದ. ಅದಕ್ಕೋಸ್ಕರ ಅವರು 3 ದಿವಸ ರಜೆ ಹಾಕ್ತಾರೆ. ಶ್ರಾದ್ದದ ಹಿಂದಿನ ದಿವಸ ಉಪವಾಸ ಆಚರಣೆ ಮಾಡಿ ಪಂಚಗವ್ಯದಿಂದ, ಶ್ರಾದ್ದ ದಿವಸ ಬೆಳಿಗ್ಗೆ ಪಂಚಗವ್ಯದಿಂದ ಶುದ್ಧಿಯಾಗಿ ಶ್ರಾದ್ದಾದಿ ಕರ್ಮಗಳನ್ನ ಮಾಡ್ಕೊಂಡ್ಬಿಟ್ಟು ಮರುದಿವಸವೂ ಕೂಡ ಮನೆಯಲ್ಲೇ ಇದ್ಕೊಂಡ್ಬಿಟ್ಟು ಆಮೇಲೆ ಹೊರಗೆ ಹೋಗ್ತಾರೆ. ಅಂದ್ರೆ ಪಿತೃಗಳ ಶೇಷ ಭಕ್ತ ಅದನ್ನ ಹೊಟ್ಟೆನಲ್ಲಿ ಇಟ್ಟುಕೊಂಡು ನಾವು ಆಚೆ ಈಚೆ ಹೊರಗಡೆ ಎಲ್ಲೂ ಹೋಗೋದು ಬೇಡ ಅನ್ನೋದು ಅವರ ಆಶಯ. ತುಂಬಾ ದೊಡ್ಡವ್ರ ಜೊತೆ ಮಾತಾಡಿದಾಗ ಈ ವಿಷಯ ನಂಗೂ ಗೊತ್ತಾಯ್ತು. ಶ್ರಾದ್ದಕ್ಕೋಸ್ಕರ ಅವರು 3 ದಿವಸ ರಜೆ ಹಾಕಿ ಬರ್ತಾರೆ. ಅದರ ಹಿಂದಿನ ಉದ್ದೇಶವೂ ಅಷ್ಟೇ, ಬಹಳ ದೊಡ್ಡ ಕೆಲಸದಲ್ಲಿ ತೊಡಗ್ತಾ ಇದ್ದೀವಿ ನಾವು, ಆಭ್ಯಂತರವಾಗಿಯೂ ಶುದ್ಧವಾಗಿರ್ಬೇಕು, ಶುಚಿಯಾಗಿರ್ಬೇಕು ಅನ್ನೋದು ಉದ್ದೇಶ ಉಪವಾಸದ ಹಿನ್ನೆಲೆ. ಅಷ್ಟೇನೆ. ಹೀಗೆ ಅವರು 3 ದಿವಸ ಉಪವಾಸ ಮಾಡಿ ಶರೀರವನ್ನ ತುಂಬಾ ಶುದ್ಧಿಯನ್ನಾಗಿ ಮಾಡಿಕೊಂಡು, ಹಾಗೆ ಅಂಬರೀಷನಿಗೆ ಮಾನಸಿಕ ಶುದ್ಧಿ ಮಾಡೋದಕ್ಕೆ ಅವನು ವಿಶೇಷವಾಗಿ ಏನು ಮಾಡ್ಬೇಕಾಗಿಲ್ಲ. ಈಗಾಗಲೇ ಪರಮ ಭಾಗವತನಾಗಿರೋದ್ರಿಂದ ಅವನು ಮನಸ್ಸಿನ ಶುದ್ಧಿಗೋಸ್ಕರ ಬೇರೆ ಏನು ಮಾಡ್ಬೇಕಾಗಿಲ್ಲ. ಶರೀರದ ಶುದ್ಧಿಗೋಸ್ಕರ ಈ ಪ್ರಕಾರ ಉಪವಾಸವನ್ನ ಮಾಡಿಬಿಟ್ಟು ಶ್ರೀಕೃಷ್ಣನ ವಿಗ್ರಹಕ್ಕೆ, ಭಗವಂತನ ವಿಗ್ರಹಕ್ಕೆ ಅವನು ಷೋಡಶೋಪಚಾರ ಪೂಜೆಗಳಿಂದ, ಯಮುನಾ ನದಿ ನೀರಿನಿಂದ, ಪಂಚಾಮೃತಾದಿಗಳಿಂದ ಆರಾಧನೆಯನ್ನ ಮಾಡಿ, ಅಭಿಷೇಕಾದಿಗಳನ್ನ ಮಾಡಿ, ಮರು ದಿವಸ ಬ್ರಾಹ್ಮಣರ ಎಲ್ರಿಗೂ ಕೂಡ ಮರುದಿವಸ ಸ್ನಾನಾದಿ ಕರ್ಮ, ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು ಬ್ರಾಹ್ಮಣರಿಗೆ ಗೋದಾನಾದಿಗಳನ್ನ ಕೊಟ್ಟು, ಸವತ್ಸಧೇನು, ವತ್ಸ ಸಹಿತವಾಗಿ ಗೋವುಗಳನ್ನ ಕೊಟ್ಟು ಆ ಗೋವುಗಳಿಗೆ ಕೋಡಿನಲ್ಲಿ ಬಂಗಾರದಿಂದ ಅಲಂಕರಣ ಮಾಡಿ, ಕಾಲುಗಳಿಗೆ, ಗೊರಸುಗಳಿಗೆ ಬೆಳ್ಳಿಯಿಂದ ಅಲಂಕರಣಗಳ ಮಾಡಿ, ರೇಷ್ಮೆ ವಸ್ತ್ರಗಳನ್ನ ಆ ಭುಜದಿಂದ ಕಾಲಿನವರೆಗೆ ಅಲಂಕಾರ ವಸ್ತ್ರಗಳಿಂದ ಹೊಚ್ಚಿ, ಅಂತಹ ಗೋವುಗಳನ್ನ ಇಲ್ಲಿ ಪದ ಬಳಸ್ತಾರೆ, ಅರ್ಬುದಂ ಅಂತ ಪದ ಬಳಸ್ತಾರೆ. ಅರ್ಬುದ ಅಂದ್ರೆ 100 ಕೋಟಿ. ಅಷ್ಟು ಸಂಖ್ಯೆಯಲ್ಲಿ ಅರ್ಬುದಾನಿ 600 ಕೋಟಿ ಗೋವುಗಳನ್ನು ದಾನ ಮಾಡ್ದ ಅನ್ನುವಂತಹ ಪದ ಬಳಸ್ತಾರೆ. 600 ಮಾಡಿದಾನೆ ಅಂತ ಇಟ್ಕೊಂಡ್ರು ಏನ್ ತೊಂದರೆ ಇಲ್ಲ. ಅಷ್ಟನ್ನೆಲ್ಲ ಮಾಡಿಸ್ಬಿಟ್ಟು ಗೋದಾನಗಳನ್ನ ಮಾಡಿ ಆ ಎಲ್ರಿಗೂ ಕೂಡ ಭೋಜನಾದಿಗಳ, ಬ್ರಾಹ್ಮಣರಿಗೆ ಯಾರಿಗೆ ದಾನಕ್ಕೆ ಕರೆದಿರ್ತಾನೆ ಅವರೆಲ್ರಿಗೂ ಭೋಜನಾದಿಗಳನ್ನ ಮಾಡಿಸಿ ಅವರುಗಳಿಂದ ಆಶೀರ್ವಚನವನ್ನ ತೆಗೆದುಕೊಂಡು, ಇನ್ನು ನೀನು ಪಾರಣೆ ಮಾಡಬಹುದು ಅಂತ ಅವರುಗಳಿಂದ ಒಪ್ಪಿಗೆ ತೆಗೆದುಕೊಂಡು ಇನ್ನೇನು ಪಾರಣೆ ಮಾಡಬೇಕು. ಆ ಸಂದರ್ಭದಲ್ಲಿ ದೂರ್ವಾಸ ಮಹರ್ಷಿಗಳು ಅಕ್ಷರಶಃ ಅತಿಥಿಯಾಗಿ ಬಂದು ಕಾಣ್ತಾರೆ. ಅಕ್ಷರಶಃ ಅತಿಥಿ ಅಂದ್ರೆ ತಿಥಿ ನಿಶ್ಚಯವಾಗದೆ ಬಂದಿರುವಂಥವ್ರು, ಇಂಥ ತಾರೀಕಿಗೆ ಬರ್ತೇನೆ ಅಂತ ಹೇಳದೇನೆ ನೇರವಾಗಿ ಬಂದಿರುವಂಥವ್ರು ಅತಿಥಿ. ತಸ್ಯ ತರ್ಹಿ ಅತಿಥಿ ಸಾಕ್ಷಾತ್ ದೂರ್ವಾಸ ಭಗವಾನ್ ಅಭೂತ್. ಭಗವಾನ್ ದೂರ್ವಾಸರು ಅವರಿಗೆ ಅಕ್ಷರಶಃ ಅತಿಥಿಯಾಗಿ ಬಂದರು. ತಮಾನಾರ್ಚಾ ತಿಥಿಂ ಭೂಪಃ ಪ್ರತ್ಯುತ್ಥಾನಾಸನಾರಣೈಃ ಯಯಾಚೇಭ್ಯ ವರಾಹಾಯ ಪಾದಮೂಲಮುಪಾಗತಃ. ಅವರನ್ನ ಅತಿಥಿಗಳು ಬಂದು ನೋಡಿ ಸಂತೋಷಗೊಂಡು ಬಿಟ್ಟು ಅವರಿಗೆ ಪಾದ್ಯ, ಅರ್ಘ್ಯ, ಆಸನ, ಉಚ್ಚ ಸ್ಥಾನ ಇತ್ಯಾದಿಗಳನ್ನು ಕೊಟ್ಟು, ನೀವು ದಯವಿಟ್ಟು ನನಗೆ ಅನುಗ್ರಹ ಮಾಡಬೇಕು, ನಾನು ಹೀಗೆ ದ್ವಾದಶಿ ವ್ರತದ ಸಮಾಪ್ತಿಯಲ್ಲಿದ್ದೇನೆ, ಪಾರಣೆಯಲ್ಲಿದ್ದೇನೆ, ದಯವಿಟ್ಟು ನೀವು ಸಿಕ್ಕಿದ್ದು ನನಗೆ ಬಹಳ ವರ್ಷಗಳ, ಅನೇಕ ಜನ್ಮಗಳ ಪುಣ್ಯ ಪ್ರಭಾವವೋ ಏನೋ, ಆದ್ದರಿಂದ ತಾವು ಭೋಜನವನ್ನ ಸ್ವೀಕರಿಸಿ, ಭೋಜನವನ್ನ ಸ್ವೀಕರಿಸಿ
ನನಗೆ ಅನುಗ್ರಹ ಮಾಡಬೇಕು ಅಂತ ಬ್ರಾಹ್ಮಣರ ಭೋಜನ ಮಾಡಿಸಿ ತಾನು ಪಾರಣೆ ಮಾಡುವಂತಹದ್ದು ವಿಧಿ. ಆದ್ರಿಂದ ನೀವು ಭೋಜನ ಆತಿಥ್ಯ ಸ್ವೀಕರಿಸಿ ಭೋಜನ ಮಾಡಬೇಕು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನಾನು ಬಹಳ ದೂರದಿಂದ ಪ್ರಯಾಣ ಮಾಡ್ಕೊಂಡು ಬಂದಿದ್ದೇನೆ, ಮುಂಚೆ ನನಗೆ ಸ್ನಾನ ಆನ್ನಿಕಾದಿಗಳಾಗಬೇಕು, ಅದಾದ ಬಂದ ಮೇಲೆ ನಾನು ಭೋಜನವನ್ನು ಸ್ವೀಕರಿಸ್ತೇನೆ, ನಿನ್ನ ಆತಿಥ್ಯವನ್ನು ಸ್ವೀಕರಿಸ್ತೇನೆ ಅಂತ ಹೇಳ್ತಾರೆ. ಆವಾಗ ಈ ಮಾತು ನಡೆದು ಅವರು ನದಿಗೆ ಹೋಗುವಾಗ ದ್ವಾದಶಿ ತಿಥಿ ಮುಗಿಯೋದಕ್ಕೆ ಅರ್ಧ ಮುಹೂರ್ತ ಬಾಕಿ ಇತ್ತು. ಒಂದು ಮುಹೂರ್ತ ಸಾಧಾರಣವಾಗಿ 24 ನಿಮಿಷಗಳು, ಅರ್ಧ ಮುಹೂರ್ತ 12 ನಿಮಿಷಗಳು. ಮುಹೂರ್ತಾರ್ಧಾವಶಿಷ್ಟಾಯಾಂ ದ್ವಾದಶ್ಯಾಂ ಪಾರಣಂ ಪ್ರತಿ ಚಿಂತಯಾಮಾಸ ಧರ್ಮಜ್ಞೋ ದ್ವಿಜೈಸ್ತದ್ಧರ್ಮ ಸಂಕಟೇ. ಇವಾಗ ದ್ವಾದಶಿ ಮುಗಿಯೋದಕ್ಕೆ, ತಿಥಿ ಮುಗಿಯೋದಕ್ಕೆ ಅರ್ಧ ಮುಹೂರ್ತ ಮಾತ್ರ ಬಾಕಿ ಉಳಿದಿದೆ. ಇವಾಗ ಇವರು ಇಲ್ಲಿಂದ ನದಿಗೆ ಹೋಗಿ ಸ್ನಾನ ಆಹ್ನಿಕಗಳನ್ನ ಜಪತಪಗಳನ್ನ ಎಲ್ಲ ಮಾಡಿಕೊಂಡು ಆಮೇಲೆ ಇಲ್ಲಿ ಬಂದು ಆಮೇಲೆ ಅವರಿಗೆ ಭೋಜನ ಮಾಡಿಸಿ ಆಮೇಲೆ ನಾನು ಭೋಜನ ಮಾಡೋದು ಪ್ರಾಕ್ಟಿಕಲಿ ಅಸಾಧ್ಯವಾದ ಮಾತು. ಇವೆಲ್ಲ 12 ನಿಮಿಷದಲ್ಲಿ ಮುಗಿಬೇಕು, ಅದು ಆಗದ ಮಾತು. ಇವಾಗ ಧರ್ಮ ಸಂಕಟ ಏನು ಎದುರಾಯ್ತು ಅಂದ್ರೆ, ಒಬ್ಬ ಬ್ರಾಹ್ಮಣನಿಗೆ ನಾನು ಆತಿಥ್ಯಕ್ಕಾಗಿ ನಿವೇದನೆ ಮಾಡಿದ್ದೇನೆ, ಅವನನ್ನ ಭೋಜನ ಮಾಡಿಸಿದ್ದೇನೆ, ನಾನು ಊಟ ಮಾಡೋದು ಅದು ಅತಿಥಿ ಧರ್ಮದ ವ್ಯತಿಕ್ರಮಣ. ಇನ್ನು ಆ ಅತಿಥಿ ಧರ್ಮ ನೋಡ್ಕೊಳ್ತಾ ಕೂತ್ರೆ ತಾನು ಮಾಡಿರುವಂತಹ ವೃತದ ನಿಯಮ, ದ್ವಾದಶಿ ತಿಥಿ ಮುಗಿಯೋದೊಳಗಾಗಿ ಪಾರಣೆ ಮಾಡಬೇಕು ಅನ್ನುವಂತಹ ನಿಯಮ ಅದೂ ಭಂಗವಾಗುತ್ತೆ. ಆದ್ರಿಂದ ವೃತ ಧರ್ಮದ ವ್ಯತಿಕ್ರಮಣ. ಈ ಎರಡು ಒಂದು ಮಾಡೋದಕ್ಕೆ ಹೋದ್ರೆ ಇನ್ನೊಂದು ದೋಷ ಕಟ್ಕೊಳ್ಬೇಕಾಗತ್ತೆ. ಇದು ಅವನಿಗಿರುವಂತಹ ಧರ್ಮ ಸಂಕಟ. ನೋಡಿ, ನಾವು ಯೋಚನೆ ಮಾಡಬೇಕು, ಇಲ್ಲಿ ನಮ್ಮ ನಾಡಿನಲ್ಲಿ, ನಮ್ಮ ಮಣ್ಣಿನಲ್ಲಿ, ನಮ್ಮ ದೇಶದಲ್ಲಿ ಎಂಥೆಂಥ ಮಹಾತ್ಮರಾಗೋದ್ರು ಅಂತೇಳಿ. ಇವತ್ತಿನ ಕಾಲದಲ್ಲಿ ಈ ಸಿಚುವೇಶನ್ ಧರ್ಮ ಸಂಕಟ ಬಿಡಿ, ಸಂಕಟವೂ ಅಲ್ಲ ಇವತ್ತಿನ ಕಾಲದಲ್ಲಿ. ಅರೆ ನಾವ್ ಹೇಳಿದ್ದೇನೆ, ಬಂದ್ರಾಯ್ತು, ನಂದು ಸಮಯ ಇತ್ತು, ನನ್ನ ವ್ರತ ಇತ್ತು, ನನ್ನ ಸಮಯ ಮುಗಿತಾ ಇತ್ತು, ಅದಕ್ಕೆ ನಾನು ಊಟ ಮಾಡಿಬಿಟ್ಟೆ ಅಂತ ಹೇಳಿದ್ರೆ ಅವ್ರು ಅರ್ಥ ಮಾಡ್ಕೊಳ್ಳೋದಿಲ್ವೇ? ಅವ್ರು ಏನು ಅನ್ಕೊಳ್ಳೋದಿಲ್ಲ, ಬೇಜಾರು ಮಾಡ್ಕೊಳ್ಳೋದಿಲ್ಲ. ಆಗ್ಲಿ, ಆಮೇಲೆ ಅವ್ರಿಗೆ ಮಾಡಿದ್ರಾಯ್ತು, ನನ್ನ ಸಮಯ ಇತ್ತು, ಅದು ಮುಗಿಸ್ತೇನೆ ಅಂತ ನಾವು ಇವತ್ತಿನ ಸಮಾಜದಲ್ಲಿ ನಾವು ಯೋಚನೆ ಮಾಡ್ತೇವೆ. ಈ ಸ್ಥಿತಿಗೆ ಬಂದು ನಿಂತಿದ್ವಿ. ಹೌದೋ ಇಲ್ವೋ ಯೋಚನೆ ಮಾಡ್ಕೊಳ್ಳಿ. ಆದ್ರೆ ನಮ್ಮ ನೆಲದಲ್ಲಿ ಹುಟ್ಟಿರುವಂತಹ ನಮ್ಮ ಪೂರ್ವಜರು, ಹಿಂದಿನದಲ್ಲಿರುವಂತವನು ಹಾಗೆ ಯೋಚನೆ ಮಾಡಿದ್ರು ಅಂದ್ರೆ, ಬ್ರಾಹ್ಮಣಾತಿಕ್ರಮೇ ದೋಷಃ ದ್ವಾದಶ್ಯಾಂ ಯದ್ ಅಪಾರಣೆ ಯತ್ ಕೃತ್ವಾ ಸಾಧುಮೇ ಭೂಯಾತ್ ಅಧರ್ಮೋ ವಾ ನಮಾಂ ಸ್ಪೃಶೇ. ಬ್ರಾಹ್ಮಣಾತಿಕ್ರಮೆ, ಬ್ರಾಹ್ಮಣನನ್ನ ಕರೆದು ಅಂದ್ರೆ ಅವನಿಗೆ ಇವ್ರೇನು ಅವ್ರ ಮನೆಗೆ ಹೋಗಿ ಕರೆದಿಲ್ವಲ್ಲ, ಅವ್ರು ಬಂದಿದ್ದಾರಲ್ಲ, ಹಾಗಾದ್ರೆ ಏನ್ ತಪ್ಪು ಅಂತ ವಾದ ಮಾಡೋರು ನಾವು ಇವತ್ತು ಕೇಳ್ತೇವೆ. ಹಾಗಲ್ಲ, ನನ್ನ ಎದುರುಗಡೆ ಬಂದ ಮೇಲೆ ದಯವಿಟ್ಟು ನೀವು ನಮಗೆ ಅನುಗ್ರಹ ಮಾಡಬೇಕು ಅಂತ ಹೇಳಿ ಅವರನ್ನ ನಾವು ಇವ್ರ ಬಾಯಿಂದ ಕೇಳಿದಾಗ ಅದು ಕೂಡ ಆಮಂತ್ರಣ ಕೊಟ್ಟಾಗಾಯ್ತು ತಾನೆ. ಆದ್ರಿಂದ ಅವ್ರಿಗೆ ಹೇಳಿದ ಮೇಲೆ ಅವ್ರು ಊಟ ಮಾಡಿದ ಮೇಲೇನೆ ಇವ್ರು ಊಟ ಮಾಡಬೇಕು. ಆದ್ರಿಂದ ಹಾಗೆ ಮಾಡದೇ ಇದ್ರೆ ಬ್ರಾಹ್ಮಣ ಅತಿಕ್ರಮ, ಅದು ಕೂಡ ಒಂದು ದೋಷ ಆಗುತ್ತೆ. ಹಾಗೆ ಮಾಡ್ತಾ ಕೂತ್ರೆ ದ್ವಾದಶ್ಯಾಂ ಯದ್ ಅಪಾರಣೆ, ದ್ವಾದಶಿ ತಿಥಿಯಲ್ಲಿ ಪಾರಣೆ ಮಾಡ್ಲಿಕ್ಕೆ ಆಗೋದಿಲ್ವಲ್ಲ, ಅದು ಕೂಡ ದೋಷವಾಗುತ್ತೆ. ಹೀಗಿರುವಾಗ ಯತ್ ಕೃತ್ವ ಸಾಧುಮೇ ಭೂಯಾತ್, ಏನು ಮಾಡುವುದರಿಂದ ಒಳ್ಳೇದಾಗುತ್ತೋ, ಸರಿಯಾದಾಗುತ್ತೋ, ಒಳ್ಳೇದು ಸರಿಯಾದದ್ದು ಅಂದ್ರೆ ಏನು? ಅಧರ್ಮೋವಾ ನಮಾಂ ಸ್ಪೃಶೇತ್, ಅಧರ್ಮ ಅನ್ನೋದು ನಂಗೆ ಮುಟ್ಕೂಡುದು. ಅಂಥದ್ದೇನಾದ್ರೂ ಒಂದು ಉಪಾಯ ಬೇಕಲ್ಲ ಎನ್ನುವ ರೀತಿಯಲ್ಲಿ ಅಲ್ಲಿರುವಂತಹ ಬ್ರಾಹ್ಮಣರಲ್ಲಿ ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾರೆ. ಎಲ್ರೂ ಅವ್ರವ್ರಿಗೆ ತಿಳಿದಿರುವಂತಹ ಒಂದೊಂದು ಅಭಿಪ್ರಾಯ ಹೇಳ್ತಾರೆ. ಆವಾಗ ಸ್ವತಃ ಧರ್ಮಜ್ಞನಾಗಿರುವಂತಹ, ಧರ್ಮದ ಎಲ್ಲ ಸೂಕ್ಷ್ಮಗಳನ್ನು ಬಲ್ಲಂತಹ ಅಂಬರೀಷನೇ ಪರಮ ಭಾಗವತೋತ್ತಮನು. ಆದ್ರಿಂದ ಅವನು ಎಲ್ಲಾ ಧರ್ಮಶಾಸ್ತ್ರಗಳನ್ನು ಶ್ರದ್ಧೆಯಿಂದ ಕಲಿತಿರುವಂಥವನು. ಅವನೇ ಒಂದು ಮಾರ್ಗವನ್ನ, ಸುವರ್ಣ ಮಾಧ್ಯಮವನ್ನ, ಅಂದ್ರೆ ಇದು ಅತಿಥಿ ದ್ವಾದಶಿ ಪಾರಣೇನೂ ಆಗಿರ್ಬೇಕು, ಬ್ರಾಹ್ಮಣನ ಅತಿಕ್ರಮಣನೂ ಆಗಿರಬಾರ್ದು, ಅಂತಹ ಮಾರ್ಗವನ್ನು ಕಂಡುಕೊಳ್ಳುತ್ತದೆ. ಏನಾ ಮಾರ್ಗ? ಅಂಬಸ ಕೇವಲೇನಾಥ ಕರಿಷ್ಯೇ ವ್ರತಪಾರಣಂ ಪ್ರಾಹುರ ಭಕ್ಷಣಂ ವಿಪ್ರಾಹಿ ಅಶಿತಂ ನಾಶಿತಂಚ ತತ.
ಅಂಬಸ ಕೇವಲೇನ, ಕೇವಲೇನ ಅಂಬಸ, ಕೇವಲ ನೀರಿನಿಂದ ಕರಿಷ್ಯೆ ವ್ರತಪಾರಣಂ, ನಾನು ನೀರನ್ನು ಕುಡಿಯುವುದರ ಮೂಲಕ ನನ್ನ ವ್ರತದ ಪಾರಣೆಯನ್ನ ಮಾಡ್ತೇನೆ. ಅಂದ್ರೆ ನೀರು ಕುಡಿದ್ರೆ ಪಾರಣೆ ಮಾಡದ ಹಾಗೇನೆ ಅಂತ ಅರ್ಥ. ಯಾಕೆ ಅಂದ್ರೆ ಪ್ರಾಹುರ ಭಕ್ಷಣಂ ವಿಪ್ರಾಹ ಅಶಿತಂ ನಾಶಿತಂಚತತ. ಈ ಪ್ರಕಾರ ನೀರನ್ನು ಕುಡಿಯುವುದರಿಂದ ಅಪ್ ಅಬ್ ಅಂಬ ಅಂದ್ರೆ ಅಪ್ ಅಂದ್ರೆ ನೀರು, ಅಪ್ಭಕ್ಷಣಂ ನೀರನ್ನ ಕುಡಿಯುವುದರಿಂದ, ಇಲ್ಲಿ ಪದ ಏನ್ ಬಳಸಿದ್ದಾರೆ, ಭಕ್ಷಣ ಅಂತ ಪದ ಬಳಸಿದ್ದಾರೆ. ಅಂದ್ರೆ ನೀರು ಕೂಡ ಭಕ್ಷಣದಲ್ಲಿ ಅಂದ್ರೆ ಅನ್ನದಲ್ಲಿಯೇನೆ ಬರುತ್ತೆ. ಹಾಗಾಗಿ ಬರುತ್ತೆ, ಆದರೂ ಅಶಿತಂ ನಾಶಿತಂಚತತ, ಅದನ್ನ ತಿಂದ್ರೆ ತಿಂದ ಹಾಗಲ್ಲ, ಯಾಕೆಂದ್ರೆ ಕುಡಿತೀವಿ ತಾನೆ ಅನ್ನುವಂತಹದ್ದು. ಸೂಕ್ಷ್ಮ ಏನು ಅಂದ್ರೆ ವೈಶ್ವದೇವ ಮಾಡುವಂತಹ ಅನೇಕ ವಿಧಾನಗಳಲ್ಲಿ ಕೆಲವು ವಿಶಿಷ್ಟ ಸಂದರ್ಭಗಳಲ್ಲಿ ನಾವು ಯಾತ್ರೆಯಲ್ಲಿ ಇರ್ತೀವಿ, ಅಲ್ಲಿ ಅಗ್ನಿ ಇತ್ಯಾದಿಗಳು ಯಾವುದೂ ಸಿಕ್ಕಿರೋದಿಲ್ಲ. ಅವಾಗ ವೈಶ್ವದೇವ ಹೇಗ್ ಮಾಡಬೇಕು ಅಂತಂದ್ರೆ, ಒಂದು ಪಾತ್ರೆಯಲ್ಲಿ ನೀರು ತೆಗೆದುಕೊಂಡು ಆ ನೀರನ್ನೇ ಅಗ್ನಿ ಎಂದು ಭಾವಿಸಿ, ಇನ್ನೊಂದು ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಆ ನೀರವನ್ನ ಅನ್ನ ಎಂದು ಭಾವಿಸಿ, ಅನ್ನ ಎಂದು ಭಾವಿಸಿರುವಂತಹ ನೀರನ್ನ ಅಗ್ನಿ ಎಂದು ಭಾವಿಸಿರುವಂತಹ ನೀರಿನಲ್ಲಿ ಆಹುತಿ ಹಾಕೋದೇನೆ ನೀರಿನಿಂದ ಮಾಡುವ ಹೋಮ ಅಂತ ಇದೆ. ನಾವು ಸಾಧಾರಣ ಕನ್ನಡದಲ್ಲಿ ಮಾತಾಡ್ತೀವಲ್ಲ, ನೀರಲ್ಲಿ ಹೋಮ ಮಾಡಿದಾಗಾಯ್ತು ಅಂತ ಹೇಳಿ. ಹಾಗೆ ಹೇಳಿದ್ರು ನೀರಲ್ಲಿ ಹೋಮ ಮಾಡೋ ಒಂದು ವಿಧಿ ಇದೆ, ವಿಧಾನ ಇದೆ. ಆ ವಿಧಾನದಲ್ಲಿ ನೀರನ್ನ ಅನ್ನಕ್ಕೆ ಸಮಾನ, ನೀರು ಅನ್ನಕ್ಕೆ ಸಮಾನ ಆಗಿರೋದ್ರಿಂದ ಅದು ವೈಶ್ವದೇವದಲ್ಲಿ ಅನ್ನಕ್ಕೆ ಬದಲಿಯಾಗಿ ಅನ್ನ ಸಿಗದೇ ಇರುವಾಗ, ಅಂದ್ರೆ ಅಡಿಗೆ ಅಕ್ಕಿಯನ್ನು ತೆಗೆದುಕೊಂಡು ಬೇಯಿಸಿ ಅಗ್ನಿ ಇತ್ಯಾದಿಗಳು ಇಲ್ಲದೆ ಇರುವಾಗ ಬೇಯಿಸೋದಲ್ಲಿ, ಬೇಯಿಸಿ ಅನ್ನ ಮಾಡದೇ ಇರೋ ಸಂದರ್ಭದಲ್ಲಿ ಕೇವಲ ನಾನು ಹಣ್ಣು ಹಂಪಲು ಗಡ್ಡೆ ಗೆಣಸುಗಳು ತಿಂತೇನೆ ಅಂತ ಆಗಿರೋದ್ರಲ್ಲಿ ಅವಾಗ ವೈಶ್ವದೇವ ಹೇಗೆ ಮಾಡೋದು? ಅಥವಾ ಅದೂ ಸಿಕ್ಕಿಲ್ಲ, ನೀರು ಕುಡದೆ ಇರುತ್ತೆ ಅಂದ್ರೆ ಅವಾಗ ವೈಶ್ವದೇವ ನೀರಿನಿಂದಲೇನೆ ಮಾಡೋದು. ನೀರನ್ನ ಅನ್ನಕ್ಕೆ ಸಮಾನ ಅನ್ನೋ ರೀತಿಯಲ್ಲಿ ಗ್ರಹಿಸಿದ್ದಾರೆ. ನಾವು ನಮ್ಮ ವಾಸ್ತವ ಸಾಮಾನ್ಯ ಲೌಕಿಕ ಜೀವನದಲ್ಲಿಯೂ ನೋಡಬಹುದು. ಬಹಳ ಹಸಿವಾದಾಗ ನೀರು ಕುಡಿದ್ರೂ ನಮಗೆ ಹೊಟ್ಟೆ ತುಂಬುತ್ತೆ. ನೀರು ಕೂಡ ಅನ್ನದಂತೆಯೇ ಕೆಲಸ ಮಾಡುತ್ತೆ ಅಲ್ವೇ? ಹಾಗಾಗಿ ನೀರನ್ನ ಅನ್ನಕ್ಕೆ ಸಮಾನ ಎಂಬುದು ಕೆಲವು ವಿಶಿಷ್ಟ ಸಂದರ್ಭಗಳಲ್ಲಿ ಧರ್ಮಶಾಸ್ತ್ರವು ಪರಿಗಣಿಸಿರುವುದರಿಂದ, ಇವಾಗ ನಾನು ನೀರನ್ನ ಕುಡಿದರೆ ವಿಶಿಷ್ಟ ಸಂದರ್ಭದಲ್ಲಿ ನಾನು ನೀರನ್ನ ಅನ್ನದ ರೂಪದಲ್ಲಿ ಭಕ್ಷಿಸಿ ಪಾರಣೆಯ ನಿಮಿತ್ತವಾಗಿ ಭಕ್ಷಿಸ್ತೇನೆ. ಆದ್ರಿಂದ ಪಾರಣೆ ಮಾಡದೇ ಇರುವ ದೋಷ ಹೊರಟೋಯ್ತು, ಆಗೋದಿಲ್ಲ. ಜೊತೆಗೆ ನಾನು ನಿಜವಾದ ಅನ್ನವನ್ನ ಸ್ಪರ್ಶಿಸಿಯೂ ಇಲ್ಲ. ಆ ಕಾರಣದಿಂದ ಅತಿಥಿಯನ್ನ ಬಿಟ್ಟು ನಾನು ಊಟ ಮಾಡದ ಹಾಗಾಗಲಿಲ್ಲ ಅನ್ನೋದು ಅವನು ಒಂದು ಸುವರ್ಣ ಮಾಧ್ಯಮವನ್ನ ಕಂಡುಕೊಂಡ. ನನಗೆ ಇಲ್ಲಿ ಆಶ್ಚರ್ಯ ಆಗಿರುವಂತಹ ವಿಷಯ ಏನು ಅಂದ್ರೆ, ಚಿಕ್ಕಂದಿನಿಂದಲ ನಾವು ಕೇಳಿ ಬಂದಿರುವಂತಹ ಅಂಬರೀಷನ ಕಥೆಯಲ್ಲಿ, ಏಕಾದಶಿ ಕಥೆ ಅಂತ ಯಾವ್ದನ್ನು ಹೇಳ್ತಾ ಇದ್ರು, ಆ ಕಥೆಯಲ್ಲಿ ಅವನು ತೀರ್ಥವನ್ನ ಸೇವಿಸಿ ಪಾರಣೆ ಮಾಡದ ಅನ್ನೋ ಕಥೆ ಕೇಳಿದ್ದೀನಿ. ಆಶ್ಚರ್ಯ ಅಂದ್ರೆ ಭಾಗವತದಲ್ಲಿ ತೀರ್ಥ ಎನ್ನುವಂತಹ ಪದ ಇಲ್ಲವೇ ಇಲ್ಲ. ನೀರು ಕುಡಿದು ಪಾರಣೆ ಮಾಡದ ಅಂತಿದೆ. ನೀರು ಬೇರೆ, ತೀರ್ಥ ಬೇರೆ. ತೀರ್ಥವನ್ನೇ ನೀರು ಎನ್ನುವ ಪದದಿಂದ ಹೇಳಿರಬಹುದಲ್ಲ ಅಂತ ಹೇಳಿದ್ರೆ, ಭಾಗವತದಂತಹ ಗ್ರಂಥಕರ್ತೃಗಳು ತೀರ್ಥಕ್ಕೂ ನೀರಿಗೂ ವ್ಯತ್ಯಾಸ ಗೊತ್ತಿಲ್ಲದೆ ಇರುವಂತೆ ಪದ ಬಳಸ್ತಾರೇನು? ತೀರ್ಥ ಅಂತ ಹೇಳಬೇಕು ಅಂದ್ರೆ ಅವ್ರು ತೀರ್ಥಕ್ಕೆ ಅನೇಕ ಪದಗಳಿದ್ದಾವೆ, ತೀರ್ಥ ಆ ಪದ ಬಳಸಿರ್ತಾರೆ. ಕೇವಲೇನ ಅಂಬಸ ಅನ್ನೋ ಪದ ಕೇವಲ ನೀರಿನಿಂದ ಅಂತ ಯಾಕೆ ಪದ ಬಳಸಿದ್ರು ಅಂದ್ರೆ, ಜೊತೆಗೆ ವೈಶ್ವದೇವಾದಿ ಕರ್ಮಗಳಲ್ಲಿ ಅನ್ನಕ್ಕೆ ಬದಲಿಯಾಗಿ ನೀರನ್ನು ಹೇಳಿದ್ದಾರೆ ಹೊರತು ತೀರ್ಥವನ್ನ ಹೇಳಿದ್ದಿಲ್ಲ. ಆದ್ರಿಂದ ತೀರ್ಥ ಕುಡಿದು ಪಾರಣೆ ಮಾಡದ ಅನ್ನುವಂತಹದ್ದು ಸಂಪ್ರದಾಯಬದ್ಧವಾಗಿ ಸರಿಯಾಗಿದ್ರೂನುವೆ ಭಾಗವತದಲ್ಲಿ ಅದನ್ನು ಹೇಳಿಲ್ಲ. ಇನ್ನೊಂದು ಬಾರಿ ಕೇಳಿಸ್ಕೊಳ್ಳಿ. ತೀರ್ಥ ಪ್ರಾಶನ ಮಾಡುವಂತಹದ್ದು ಪಾರಣೆಗೆ ಸಮಾನ
ಇರಬಹುದು, ಸರಿನೇ, ಸಂಪ್ರದಾಯಬದ್ಧವಾಗಿ ಸರಿ ಇರಬಹುದು. ಆದರೆ ಭಾಗವತದಲ್ಲಿ ತೀರ್ಥ ಅನ್ನೋ ಪದ ಇಲ್ಲ. ನೀರಿನಿಂದ ಪಾರಣೆ ಮಾಡದ ಅನ್ನುವಂತಹ ಪದ ಇದೆ. ಇದು ನನಗೆ ಆಶ್ಚರ್ಯವಾಗಿರುವಂಥದ್ದು. ಯಾಕೆಂದ್ರೆ ನಾವು ಚಿಕ್ಕನಿಂದ ಕೇಳ್ತಾ ಬಂದಿರೋದೇನು ಕಥೆಯಲ್ಲಿ ವರ್ಷನಲ್ಲಿ ಏನಿದೆ ಅಂದ್ರೆ ತೀರ್ಥ ಕುಡಿದು ಪಾರಣೆ ಮಾಡ್ದ ಅನ್ನುವಂತಹದ್ದಿದೆ. ತೀರ್ಥ ಅನ್ನೋ ಪದ ಇಲ್ಲಿಲ್ಲ, ಏಕಾದಶಿ ಅನ್ನೋ ಪದ ಇಲ್ಲಿಲ್ಲ, ನಾವು ಗಮನಿಸ್ಬೇಕು. ಈ ಪ್ರಕಾರ ಯೋಚನೆ ಮಾಡಿ ನಿರ್ಣಯ ಕೈಗೊಂಡಂತಹ ಆ ಅಂಬರೀಷನು ಇತ್ಯಪಃ ಪ್ರಾಶ್ಯ ರಾಜರ್ಷಿ ಚಿಂತಯನ್ ಮನಸಾಚ್ಯುತಂ ಪ್ರೇತ್ಯಚಷ್ಟ ಕುರುಶ್ರೇಷ್ಠ ದ್ವಿಜಾಗಮನಮೇವ ಸಹ. ಈ ಪ್ರಕಾರ ನಿರ್ಣಯ ಮಾಡಿ ನೀರನ್ನ ಕುಡಿದುಕೊಂಡು ಆ ಬ್ರಾಹ್ಮಣ ಶ್ರೇಷ್ಠನಾದಂತಹ ಆ ದೂರ್ವಾಸನ ದಾರಿ ಕಾಯ್ತಾ ಹೋದ. ಈ ಕಡೆ ಈ ಗತಿ ಆದ್ರೆ ಆ ಕಡೆ ದೂರ್ವಾಸರೇನು ಸಾಧಾರಣರೇ, ತ್ರಿಕಾಲ ಜ್ಞಾನರು. ಇವನು ನೀರು ಕುಡಿದುಕೊಂಡು ಬಿಟ್ಟು ಪಾರಣೆ ಮಾಡದ ಅನ್ನುವಂತಹ ವಿಚಾರ ಅವ್ರಿಗೆ ಗೊತ್ತಾಗೋದಿಲ್ಲೇನು? ಗೊತ್ತಾಯ್ತು. ಮನ್ಯುನ ದುರ್ವಾಸ ಯಮುನಾ ಕೂಲಾತ್ ಕೃತಾವಶ್ಯಕ ಗಾಗತಃ ರಾಜ್ಞಾಭಿನಂದಿತಸ್ತಸ್ಯ ಬುಬುಧೆ ಚೇಷ್ಟಿತಂ ಧಿಯ. ದೂರ್ವಾಸನು ಯಮುನಾ ನದಿಯಿಂದ ಸ್ನಾನಾದಿಗಳನ್ನು ನಿರ್ವರ್ತಿಸಿ ಬಂದಂಥವನಾಗಿ ರಾಜನಿಂದ ಮತ್ತೆ ಭಗವಂತ ಬನ್ನಿ ಕೂತ್ಕೊಳ್ಳಿ, ನೀವು ಭೋಜನವಾಗಲಿ ಅನ್ನುವಂತಹ ರೀತಿಯಲ್ಲಿ ಕೇಳಿದಾಗ ಬುಬುಧೆ ಚೇಷ್ಟಿತಂ ದಿಹ, ಅವರು ತಮ್ಮ ಜ್ಞಾನ ಚಕ್ಷುಷನಿಂದ ಇವನು ಮಾಡಿರುವಂತಹ ಕೆಲಸವನ್ನ ಕಂಡುಕೊಂಡ್ರು, ನೋಡಿದ್ರು. ಏನ್ ಮಾಡಿದ್ದ ಇವನು? ನೀರು ಕುಡಿದಿದ್ದ. ಮನ್ಯುನ ಪ್ರಚಲದ್ ಗಾತ್ರೋ ಭ್ರುಕುಟಿ ಕುಟಿಲಾಸನಃ ಬುಭುಕ್ಷಿತಶ್ಚ ಸುತರಾಂ ಕೃತಾಂಜಲಿಮ ಭಾಷತ. ಸಿಟ್ಟಿನಿಂದ ತಮ್ಮ ಹುಬ್ಬುಗಳನ್ನ ಗಂಟು ಹಾಕಿ ರಾಜನ ಕಡೆಗೆ ಕೋಪದಿಂದ ಕಣ್ಣು ಕೆಂಪಗಾಗಿಸಿ ನೋಡುತ್ತಾ ಹೇಳ್ತಾರೆ, ಅಹೋ ಅಸ್ಯ ನೃಶಂಸಸ್ಯ ಶ್ರಿಯೋನ್ಮತ್ತಸ್ಯ ಪಶ್ಯತ ಧರ್ಮ ವ್ಯತಿಕ್ರಮಂ ವಿಷ್ಣೋಃ ಅಭಕ್ತಸ್ಯೇಷ ಮಾನಿನಃ ಯೋ ಮಾಮತಿಥಿಮಾಯಾಥಂ ಆತಿಥ್ಯೇನ ನಿಮಂತ್ರ್ಯ ಚ ಅದತ್ವಾ ಭುಕ್ತವಾಂಸ್ತಸ್ಯ ಸದ್ಯಸ್ಥೆ ದರ್ಶಯೇ ಫಲಂ. ಅಹೋ, ಈ ರಾಜನ ಸಂಪತ್ತಿನ ಸೊಕ್ಕಿನಿಂದ ಕೂಡಿರುವಂತಹ ಈ ರಾಜನ ವರ್ತನೆಯನ್ನ ನೋಡ್ರಿ. ಇವನು ವಿಷ್ಣು ಅಭಕ್ತನಿವನು, ವಿಷ್ಣುವಿನ ಭಕ್ತನಲ್ಲ. ಯಾಕೆ ಅಂದ್ರೆ ಇವನು ಧರ್ಮವನ್ನ ವ್ಯತಿಕ್ರಮಣ ಮಾಡಿದ್ದಾನೆ, ಧರ್ಮ ಮಾರ್ಗವನ್ನ, ಧರ್ಮದ ಮಿತಿಯನ್ನ ದಾಟಿದ್ದಾನೆ ಇವನು. ಆದ್ರಿಂದ ಧರ್ಮ ವ್ಯತಿಕ್ರಮ ವಿಷ್ಣು ಅಭಕ್ತಸ್ಯ, ತನ್ನ ಸಂಪತ್ತಿನ, ನಾನು ರಾಜನು ಎನ್ನುವ ಅಹಂಕಾರದಿಂದ, ಸಂಪತ್ತಿನ ಅಹಂಕಾರದಿಂದ ಇವನು ಧರ್ಮವನ್ನ ದಾಟಿದ್ದಾನೆ. ಹೇಗೆ ಅಂದ್ರೆ ಯೋ ಮಾಂ ಅತಿಥಿ ಮಾಯಾತಂ, ನಾನು ಅತಿಥಿ ರೂಪದಲ್ಲಿ ಬಂದಾಗ ಆತಿಥ್ಯೇನ ನಿಮಂತ್ರಚ್ಯ, ಇವನು ನನ್ನನ್ನು ನೀವು ಬರಬೇಕು, ದಯಮಾಡಿಸ್ಬೇಕು, ನೀವು ಪಾಲನೆ ಮಾಡಬೇಕು ಅಂತ, ನೀವು ಭೋಜನ ಸ್ವೀಕರಿಸಬೇಕು ಅಂತ ಅವನು ಕೇಳಿದ್ನಲ್ಲ. ಕೇಳದೆ ಇದ್ರೆ ನಾನೇನು ನನಗೆ ಊಟ ಹಾಕಿಯೇನೆ ನೀನು ಪಾಲನೆ ಮಾಡು ಅಂತ ಹೇಳ್ತಿದ್ದೇನು ಅನ್ನೋದು ಅವ್ರ ಒಳ ಅಭಿಪ್ರಾಯ. ನಿಮಂತ್ರಚ, ನನಗೆ ಕೇಳಿಬಿಟ್ಟು ಅದತ್ವ ಭುಕ್ತಾಂಶಸ್ಯ, ಹಾಗೆ ನನಗೆ ಆಮಂತ್ರಣ ಭೋಜನ ಮಾಡಿ ಅಂತ ಹೇಳಿಬಿಟ್ಟು ಆಮೇಲೆ ನನಗೆ ಭೋಜನಕ್ಕೆ ಹಾಕದೇನೆ ಅದತ್ವ ಭುಕ್ತಾಂಶಸ್ಯ, ತಾನೇ ಊಟ ಮಾಡಿದ್ನಲ್ಲ ಇವನು, ಸದ್ಯಸ್ಥೆ ದರ್ಶಯೇ ಫಲಂ, ಈವಾಗಲೇನೆ ಅದರ ಫಲ ಏನು ಅಂತ ತೋರಿಸ್ತೇನೆ ಅಂತೇಳಿ ಸಿಟ್ಟಾಗ್ಬಿಟ್ಟು ತಾವು ಅವನಿಗೆ ಶಿಕ್ಷೆಯನ್ನು ಕೊಡೋದಕ್ಕೋಸ್ಕರವಾಗಿ ಒಂದು ಕಮಂಡಲಿನಲ್ಲಿರುವಂತಹ ನೀರನ್ನು ತೆಗೆದುಕೊಂಡು ಅವನ ಮೇಲೆ ಶಾಪವನ್ನ ಎಸೆಯುತ್ತಾರೆ. ಆದ್ರೆ ಆ ಭಕ್ತನಾಗಿರುವಂತಹ ಭಾಗವತೋತ್ತಮನಾಗಿಂತಹ ಅಂಬರೀಷನು ಇದು ಯಾವುದಕ್ಕೂ ವಿಚಲಿತವಾಗದೇನೆ, ಒಂದು ಕ್ಷಣವೂ ಹೆದರದೇನೆ ಆ ದೂರ್ವಾಸರ ಶಾಪದಿಂದ ಹುಟ್ಟಿಕೊಂಡಿರುವಂತಹ ಒಬ್ಬ ರಾಕ್ಷಸನು, ಅವನನ್ನ ಕಾಲಾನಲೋಪಮಾಂ, ಕಾಲಾನಲದಂತೆ ಪ್ರಳಯಾಗ್ನಿಯಂತೆ ಘೋರವಾಗಿರುವಂತಹ ಆ ರಾಕ್ಷಸನನ್ನ, ಆ ರಾಕ್ಷಸನ ಪಾದಗಳು ಪ್ರಳಯಾಗ್ನಿಯಂತೆ ತತ್ತರಿಸಿಕೊಂಡು, ಅದು ಕುಣಿದುಕೊಂಡು ಬರ್ತಾ ಇದ್ದಾವೆ. ಆ ರೀತಿ ಬಂದ್ರೂ ಇವನು ಹೆದರದೇನೆ ಒಂದು ಕ್ಷಣ ಆಚೆ ಈಚೆ ಅಲಗಾಡದೇನೆ ನಿಂತಿದ್ದ. ಆ ಸಂದರ್ಭದಲ್ಲಿ ಪ್ರಾಗ್ದಿಷ್ಟಂ ಭೃತ್ಯರಕ್ಷಾಯಾಂ ಪುರುಷೇಣ ಮಹಾತ್ಮನ ದದಾಹ ಕೃತ್ಯಾಂ ತಾಂ ಚಕ್ರಂ ಕ್ರುದ್ಧಾಹಿಮಿವ ಪಾವಕಃ. ಆ ಸಂದರ್ಭದಲ್ಲಿ ಈ ಹಿಂದೇನೆ ಅಂಬರೀಷನ ಭಕ್ತಿಗೆ ಮೆಚ್ಚಿ ಭಗವಂತನು ಮಹಾವಿಷ್ಣುವು ಈ ತನ್ನ ಭಕ್ತನ ರಕ್ಷಣೆಗಾಗಿ ಕೊಟ್ಟಿರುವಂತಹ ಸುದರ್ಶನ ಚಕ್ರವು ಅವನಿಗಾಗಲೇ ಇವನ ಹತ್ರ ಇದೆ.
ನಾವು ಇಲ್ಲಿ ಗಮನಿಸಬೇಕು, ಸುದರ್ಶನ ಚಕ್ರ ಅನ್ನುವಂತಹದ್ದು ಒಂದು ಅಸ್ತ್ರ. ಅಸ್ತ್ರ ಅದು ಕಣ್ಣಿಗೆ ಕಾಣೋದಿಲ್ಲ, ಶಸ್ತ್ರ ಕಣ್ಣಿಗೆ ಕಾಣುತ್ತೆ. ಅಸ್ತ್ರ ಅದು ಮಂತ್ರ ರೂಪದಲ್ಲಿರುತ್ತೆ. ಆ ಮಂತ್ರವನ್ನ ಉಚ್ಚಾರಣೆ ಮಾಡ್ತಾ ಎದುರುಗಡೆ ಇರೋ ಯಾವುದೇ ಒಂದು ವಸ್ತುವನ್ನು ತೆಗೆದುಕೊಂಡ್ರು ಆ ವಸ್ತುವು ಆ ಶಕ್ತಿ ಉಳ್ಳದ್ದಾಗುತ್ತೆ. ಇದು ಅಸ್ತ್ರದ ಡೆಫಿನೇಷನ್. ಶಸ್ತ್ರಾಸ್ತ್ರಗಳು ಅಂತ ಪದ ಬಳಸ್ತೀವಲ್ಲ, ಶಸ್ತ್ರ ಅಂದ್ರೆ ಕಣ್ಣಿಗೆ ಕಾಣುವಂಥದ್ದು, ಖಡ್ಗ ಬಾಣ ಇತ್ಯಾದಿಗಳು. ಅಸ್ತ್ರ ಅಂದ್ರೆ ಕಣ್ಣಿಗೆ ಕಾಣದೇ ಇರುವಂಥದ್ದು, ಮಂತ್ರ ರೂಪದಲ್ಲಿರುವಂಥದ್ದು, ಶಕ್ತಿ ಅದು. ಆ ಶಕ್ತಿಯನ್ನ ಸುದರ್ಶನ ಚಕ್ರ ಎನ್ನುವಂತಹ ಒಂದು ಅಸ್ತ್ರ ಇವರಿಗೆ ಕೊಟ್ಟಿರ್ತಾರೆ. ಅದು ಕಣ್ಣಿಗೆ ಕಾಣೋದಿಲ್ಲ. ತನ್ನ ಭಕ್ತನ ಮೇಲೆ ಅಪಾಯ ಬಂತು ಅಂದಾಗ ಸುದರ್ಶನ ಚಕ್ರವು ತನ್ನಷ್ಟಕ್ಕೆ ತಾನೇ ಆಕ್ಟಿವೇಟ್ ಆಗಿ ಆ ರಾಕ್ಷಸ ರೂಪವಾಗಿ ಅಗ್ನಿ ರೂಪದಲ್ಲಿರುವಂತಹ ರಾಕ್ಷಸನನ್ನ ಸಂಹಾರ ಮಾಡಿ ದೂರ್ವಾಸರಿಗೆ ಬೆನ್ನಟ್ಟುತ್ತೆ. ಅವನು ದೂರ್ವಾಸನು ತನ್ನಿಂದ ಸೃಷ್ಟಿಸಲ್ಪಟ್ಟಿರುವಂತಹ ಆ ಭಯಂಕರ ರಾಕ್ಷಸವನ್ನ ಸುಟ್ಟು ಬೂದಿಯಾಗಿದ್ದು ನೋಡಿ ಆ ಸುದರ್ಶನ ಚಕ್ರವು ತನ್ನನ್ನೇ ಬೆನ್ನಟ್ಟಿಕೊಂಡು ಬರುವುದನ್ನ ನೋಡಿಬಿಟ್ಟು ಹೆದರ್ಕೊಂಡು ಅಲ್ಲಿಂದ ಹೋಗ್ತಾರೆ. ಆ ಸುದರ್ಶನ ಚಕ್ರ ಅವನು ಬೆನ್ನು ಬಿಡೋದಿಲ್ಲ. ಇಡೀ ಭೂಮಂಡಲವನ್ನ ಒಂದು ಕಡೆ ಕುಳಿತುಕೊಳ್ಳದಂತೆ ಬೆನ್ನಡ್ತಾರೆ. ಇಡೀ ಭೂಮಂಡಲ ಸುತ್ತಾಡ್ತಾರೆ. ಸುದರ್ಶನ ಚಕ್ರ ಬೆನ್ನ ಹತ್ತೋದು ಬಿಡೋದಿಲ್ಲ. ಆಮೇಲೆ ಭೂಮಂಡಲದಿಂದ ಮೇಲೆ ಜಿಗಿದು ಭುವರ್ಲೋಕ, ಸುವರ್ಲೋಕ, ಮಹೋಲೋಕ, ಜನೋಲೋಕ ಎಲ್ಲಾ ಲೋಕಗಳಿಗೂ ಮೇಲೆ ಹೋಗ್ತದೆ. ಅಲ್ಲಿಂದನೂ ಬಿಡೋದಿಲ್ಲ. ಪಾತಾಳಕ್ಕೆ ಹೋಗ್ತಾರೆ. ಅತಲ ವಿತಲ ಸುತಲ ತಲಾತಲ ರಸಾತಲ ಮಹಾತಲ ಪಾತಾಳಗಳವರೆಗೂ ಹೋಗ್ತಾರೆ. ಅಲ್ಲಿಯೂ ಬೆನ್ನು ಬಿಡೋದಿಲ್ಲ ಸುದರ್ಶನ ಚಕ್ರ. ಈ ರೀತಿ 14 ಭುವನಗಳನ್ನು ದಾಟಿದ ಮೇಲೆ ಮೇಲ್ಗಡೆ ಇರುವಂತಹ ಬ್ರಹ್ಮಲೋಕಕ್ಕೆ ಹೋಗಿ ಚತುರ್ಮುಖ ಬ್ರಹ್ಮನಲ್ಲಿ ಹೋಗಿ ಕೇಳ್ಕೊಳ್ತಾರೆ, ಅಪ್ಪ ತಂದೆ ನನಗೆ ಈ ಸುದರ್ಶನ ಚಕ್ರದಿಂದ ಪಾರ್ ಮಾಡುವಂತ. ಚತುರ್ಮುಖ ಬ್ರಹ್ಮನ್ ಹೇಳ್ತಾನೆ, ಏನ್ ಮಾತು ಅಂತ ಆಡ್ತೀಯ ಕಣಯ್ಯ, ಆ ಸುದರ್ಶನ ಚಕ್ರ ಮಹಾವಿಷ್ಣುವುದು. ಅವನು ಸೃಷ್ಟಿನಲ್ಲಿ ನಾವು ಒಂದು ಕೆಲಸದಲ್ಲಿ ಜವಾಬ್ದಾರಿನಲ್ಲಿ ಇದ್ದೇವೆ. ನನ್ನಂತಹ ಈ ಚತುರ್ಮುಖ ಬ್ರಹ್ಮನ 2 ಪರಾರ್ಧ ರೂಪದಲ್ಲಿರುವಂತಹ ಆಯಸ್ಸು ಮುಗಿದ ಮೇಲೆ ಆ ಮಹಾವಿಷ್ಣುವಿನ ಭ್ರೂಭೃಂಗದಿಂದನೇ ಅವನ್ ಏನ್ ಮಾಡ್ಬೇಕಾಗಿಲ್ಲ, ಸುಮ್ಮನೆ ತನ್ನ ಹುಬ್ಬಿನನ್ನ ಹೀಗೆ ಎಡೆಯನ್ನ ಹೀಗೆ ಮಾಡಿದ್ರೇನೆ ಇಡೀ ಸೃಷ್ಟಿ ಅನ್ನುವಂತಹದ್ದು ಪ್ರಳಯವಾಗಿ ಹೋಗ್ಬಿಡ್ತದೆ. ಅದರಲ್ಲಿ ನಾನೂ ಬರ್ತೇನೆ. ಆದ್ರಿಂದ ನನ್ನಿಂದ ಅದು ಹೇಗೆ ಸಾಧ್ಯ, ಆ ಸುದರ್ಶನ ಚಕ್ರವನ್ನು ತಡೆಯೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ, ಅನೇಕ ದೇವತೆಗಳಿಂದಲೂ ಸಾಧ್ಯ ಇಲ್ಲ ಅಂತ ಹೇಳಿ ಬ್ರಹ್ಮ ಆ ದೂರ್ವಾಸನನ್ನು ವಾಪಸ್ ಕಳಿಸ್ತಾನೆ. ಆಮೇಲೆ ದೂರ್ವಾಸನು ಅಲ್ಲಿಂದ ಹೊರಟೋಗಿ ಕೈಲಾಸಕ್ಕೆ ಹೋಗ್ತಾನೆ. ಅಲ್ಲಿ ಶಿವನನ್ನು ಕುರಿತು ಹೇಳಿದಾಗ ಶಿವ ಹೇಳ್ತಾನೆ, ಇಂತಹ ಎಷ್ಟೋ ಬ್ರಹ್ಮಾಂಡಗಳನ್ನ ಸೃಷ್ಟಿಸಿರುವಂತಹ ಆ ವಿಷ್ಣುವು ಈ ಎಲ್ಲಾ ಬ್ರಹ್ಮಾಂಡದಲ್ಲಿರುವಂತಹ ಪ್ರತಿಯೊಬ್ಬ ಜೀವಕೋಶಗಳಿಗೂ ಅವನು ಒಡೆಯನಾಗಿರ್ತಾನೆ. ಅದರಂತೆ ಅವನ ಆಣತಿಯಲ್ಲಿ ನಾನೂ ಬರ್ತೇನೆ. ಆದ್ರಿಂದ ನಾನು ಆ ಸುದರ್ಶನ ಚಕ್ರವನ್ನ ಹಿಮ್ಮೆಟ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ನಾನಷ್ಟೇ ಅಲ್ಲ, ಸನತ್ ಕುಮಾರ, ನಾರದ, ಆಮೇಲೆ ಕಪಿಲ ಇತ್ಯಾದಿಗಳು ಅವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ. ಅಲ್ಲಿಂದ ಹೊರಟಂತಹ ಅವನು ಸಾಕ್ಷಾತ್ ವೈಕುಂಠವನ್ನೇ ಕೂರ್ಕೊಂಡು ಹೋಗ್ತಾನೆ. ನಾರಾಯಣನಲ್ಲಿ ನಮಸ್ಕರಿಸಿ ಕೇಳಿದಾಗ ನಾರಾಯಣ ಹೇಳ್ತಾನೆ, ನಾನೇನ್ ಮಾಡ್ಲಿಕ್ಕೆ ಆಗತ್ತಯ್ಯ, ಅವನ್ ಕೊಡೋ ಸಬೂಬು ಕೇಳಿ ಏನಿದು ಅಂತ. ಶ್ರೀ ಭಗವಾನುವಾಚ ಅಹಂ ಭಕ್ತ ಪರಾಧೀನೋ ಹ್ಯಸ್ವತಂತ್ರ ಇವ ದ್ವಿಜ ಸಾಧುಭಿರ್ಗ್ರಸ್ತ ಹೃದಯೋ ಭಕ್ತೈರ್ಭಕ್ತ ಜನ ಪ್ರಿಯ. ನಾನೇನ್ ಮಾಡ್ಲಿಕ್ಕೆ ಸಾಧ್ಯ ಕಣಯ್ಯ, ನಾನು ಭಕ್ತ ಪರಾಧೀನನು, ಭಕ್ತರಲ್ಲಿ ನಾನು ಅಧೀನನಾಗಿದ್ದೇನೆ. ನನ್ನನ್ನ ನಿಯಂತ್ರಿಸುವಂಥವ್ರು ಅವರು. ಅಸ್ವತಂತ್ರ, ನಾನು ಸ್ವತಂತ್ರನಲ್ಲ, ಅಸ್ವತಂತ್ರ ಇವ. ಹೇಗೆ ಒಬ್ಬನು ಅಸ್ವತಂತ್ರ ಇರ್ತಾನೆಯೋ ನಾನು ಹಾಗೆ ಇದ್ದೀನಿ. ಹಾಗಾದ್ರೆ ನನ್ನ ನಿಯಂತ್ರಿಸೋರು ಯಾರು? ಭಕ್ತರು ಅಂತ ಹೇಳ್ತಾನೆ. ಸಾಧುವಿರ್ಗ್ರಸ್ತ ಹೃದಯ, ನನ್ನ ಹೃದಯ ಅನ್ನುವಂತಹದ್ದು ಆ ಸಾಧುಗಳೆಲ್ಲರೂ, ಅಂದ್ರೆ ಸಾಧು ಅಂದ್ರೆ ಭಕ್ತರು. ಇಲ್ಲಿ ಭಕ್ತರು ಎಲ್ಲರೂ ನನ್ನ ಹೃದಯವನ್ನ ಮುತ್ತಿಕ್ಕಿ ಅವರು ತಮ್ಮ ವಶ ಮಾಡ್ಕೊಂಡಿದ್ದಾರೆ. ಭಕ್ತೈರ್ ಭಕ್ತ ಜನಪ್ರಿಯ, ಭಕ್ತ ಜನಪ್ರಿಯನಾಗಿರುವಂತವ್ ನಾನು ಆ ಭಕ್ತರಿಂದ ವಶನಾಗಿರಲ್ಪಟ್ಟಿದ್ದೇನೆ. ನಾನೇನ್ ಮಾಡ್ಲಿಕ್ಕಾಗುತ್ತೆ ಅಂತ ಹೇಳಿ ಆ ಭಕ್ತರ ಬಗ್ಗೆ ಒಂದು ಬಹಳ ಸುಂದರವಾದ ಮಾತು ಹೇಳ್ತಾನೆ ಭಗವಂತ ಇಲ್ಲಿ. ಯೇ ದಾರಾಗಾರ ಪುತ್ರಾಪ್ತಾನ್ ಪ್ರಾಣಾನ್ ವಿತ್ತಮಿಮಂ ಪರಂ ಹಿತ್ವಾ ಮಾಂ ಶರಣಂ ಯಾತಾಹ ಕಥಂ ಸ್ಥಾನ್ ತ್ಯಕ್ತುಮುತ್ಸಹೆ. ಭಕ್ತರು ಅಂದ್ರೆ ಸುಮ್ನೆ ಅನ್ಕೊಂಡಿದ್ದೀಯೇನು? ಅವ್ರು ಎಂಥವ್ರು ಗೊತ್ತೇನು? ಯಾರು ದಾರ ಹೆಂಡತಿ, ಆಗಾರ ಮನೆ, ಪುತ್ರ ಮಕ್ಕಳು, ಆಪ್ತ ಬಂಧುಜನರು, ಪ್ರಾಣ ತನ್ನ ಪ್ರಾಣಗಳು, ವಿತ್ತ ಸಂಪತ್ತು, ಈ ಎಲ್ಲವನ್ನೂ ಬಿಟ್ಟು ನನ್ನಲ್ಲಿ ಶರಣಾಗಿದ್ದಾರಲ್ಲ ಅವರು,
ಅವ್ರೇನ್ ಕಮ್ಮಿ ಏನು? ಅಂಥ ಇವ್ರಿಗೆ ನಾನು ಹೇಗ್ರಿ ಬಿಟ್ಕೊಡೋದಕ್ ಸಾಧ್ಯ? ಕಥಂ ತಾಂ ತ್ಯಕ್ತುಮುತ್ಸಹೆ, ಅವ್ರನ್ನ ನಾನು ಹೇಗೆ ಬಿಟ್ಕೊಡ್ಲಿಕ್ಕಾಗತ್ತೆ? ಆದ್ರಿಂದ ಬಿಟ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ನಾವುಗಳಿಲ್ಲಿ ಗಮನಿಸಬಹುದು, ಭಗವಂತ ಭಕ್ತರ ಬಗ್ಗೆ ಅದು ಎಷ್ಟು ಅವನಿಗೆ ಪೊಸೆಸಿವ್ನೆಸ್ ಅಂತ ನಾವು ಇವತ್ತಿನ ಭಾಷೆನಲ್ಲಿ ಹೇಳ್ಬೋದು. ತನ್ನ ಭಕ್ತರ ಬಗ್ಗೆ ಅದೆಷ್ಟು ಪೊಸೆಸಿವ್ನೆಸ್ ಅವನಿಗೆ, ಅದೆಷ್ಟು ಕೇರಿಂಗ್ ಇದ್ದಾನೆ, ಇಷ್ಟು ಕಾಳಜಿ ಮಾಡುವಂಥವನು ಭಗವಂತನು ಅಂತ ನಮಗ್ ಗೊತ್ತಿದ್ಮೇಲೆ ನಾವು ಯಾಕೆ ಆ ಭಗವಂತನ ಕಡೆ ಹೆಚ್ಚು ಮನಸ್ಸು ಕೊಡೋದಾಗ್ಲಿ, ಹೆಚ್ಚು ಶ್ರದ್ಧೆ ಇರೋದಾಗ್ಲಿ ನೋಡ್ಲಿಕ್ಕೆ ಹೋಗೋದಿಲ್ಲ? ನಾವು ಮತ್ತ ಅಯ್ಯೋ ಎಷ್ಟು ಪೂಜೆ ಮಾಡಿದ್ರೆ ಭಗವಂತ ಬರ್ತಾನೇನೋ ಅನ್ನುವ ಸ್ಥಿತಿನಲ್ಲೇ ಇರ್ತೀವಲ್ವಾ? ಯಾಕೆ? ಯೋಚನೆ ಮಾಡ್ಕೊಳ್ಬೇಕು. ಇನ್ನೂ ಒಂದು ಮಹತ್ವದ ಮಾತು ಹೇಳ್ತಾನೆ ಇಲ್ಲಿ. ಈ ಶ್ಲೋಕದ ಬಗ್ಗೆ ಈಗಾಗಲೇ ಅರ್ಧ ಗಂಟೆ ಮುಂಚೆ ನನ್ನ ಫೇಸ್ಬುಕ್ ವಾಲಲ್ಲೂ ಬರೆದಿದ್ದೆ. ಬಹಳ ಮಾರ್ಮಿಕವಾಗಿರುವಂತಹ ಶ್ಲೋಕ. ಸಾಧವೋ ಹೃದಯಂ ಮಹ್ಯಂ ಸಾಧೂನಾಂ ಹೃದಯಂ ತ್ವಹಂ ಮದನ್ಯತ್ತೇ ನ ಜಾನಂತಿ ನಾಹಂ ತೇಭ್ಯೋ ಮನಾಗಪಿ. ಸಾಧವೋ ಹೃದಯಂ ಮಹ್ಯಂ, ನನ್ನ ಸಾಧುಗಳು ನನ್ನ ಹೃದಯವೇ ಆಗಿದ್ದಾರೆ. ಸಾಧೂನಾಂ ಹೃದಯಂ ತ್ವಹಂ, ಸಾಧುಗಳ ಹೃದಯವು ನಾನಾಗಿದ್ದೇನೆ. ಹೀಗಾಗಿ ಮದನ್ಯತ್ತೇ ನ ಜಾನಂತಿ, ಅವರು ತಮ್ಮನ್ನು ತಾವು ನನಗಿಂತ ಬೇರೆ ಎಂಬುದನ್ನ ತಿಳ್ಕೊಳ್ಳೋದಿಲ್ಲ. ನಾಹಂ ತೇಭ್ಯ, ನಾನು ಕೂಡ ಹಾಗೆ, ನಾನು ಅವರನ್ನ ನನಗಿಂತ ಬೇರೆ ಎಂಬುದಾಗಿ ತಿಳಿಯೋದಿಲ್ಲ. ಮನಾಗಪಿ, ಸ್ವಲ್ಪವೂ ಕೂಡ ಬೇರೆ ಅಂತ ತಿಳ್ಕೊಳ್ಳೋದಿಲ್ಲ ನಾನು ಕೂಡ ಅಂತ ಹೇಳ್ತಾರೆ. ಇದರ ಒಳ ಅರ್ಥ ಏನು ಅಂದ್ರೆ, ಭಗವಂತ ಹೇಳ್ತಾ ಇದ್ದಾನೆ, ನನ್ನ ಹೃದಯ ಅಂದ್ರೆ ಅದು ಭಕ್ತರೇ, ಭಕ್ತರ ಹೃದಯ ಅಂದ್ರೆ ಅದು ನಾನೇ. ಆದ್ರಿಂದ ನನಗೂ ಭಕ್ತರಿಗೂ ಅಭೇದ ಅಂತ ಹೇಳ್ತಾನೆ. ಇದನ್ನೇ ತಾನೇ ಶಂಕರಾಚಾರ್ಯರು ಜೀವಬ್ರಹ್ಮೈಕ್ಯ ಅಂತ ಹೇಳಿರುವಂತಹದ್ದು. ಇದೇ ಮಾತನ್ನ ಈ ಭಕ್ತರು ಮತ್ತು ಭಗವಂತನ ಮಧ್ಯದಲ್ಲಿ ಅಭೇದ ದೃಷ್ಟಿ ಇರೋದೇ ಶ್ರೇಷ್ಠವಾದ ಭಕ್ತಿ ಅನ್ನೋ ಮಾತನ್ನ ಇದೇ ಭಾಗವತದಲ್ಲಿ 4ನೇ ಸ್ಕಂದದಲ್ಲಿ ಅಥವಾ 3ನೇ ಸ್ಕಂದದಲ್ಲಿ ಕಪಿಲಾವತಾರದಲ್ಲಿ ದೇವಹೂತಿಗೆ ಭಕ್ತಿಯ ಪ್ರಕಾರಗಳನ್ನು ಹೇಳುವಾಗ ತಾಮಸ ಭಕ್ತಿ, ರಾಜಸ ಭಕ್ತಿ, ಸಾತ್ವಿಕ ಭಕ್ತಿ ಅಂತ ಹೇಳಿ ಈ 3 ಭಕ್ತಿಗಳಿಗಿಂತಲೂ ಶ್ರೇಷ್ಠವಾದ ಇನ್ನೊಂದು ಭಕ್ತಿ ಅಂತ ಇರುತ್ತೆ. ಈ 3 ಭಕ್ತಿಯಲ್ಲಿ ಭಕ್ತರಿಗೂ ಭಗವಂತನಿಗೂ ಭೇದ ದೃಷ್ಟಿ ಇದ್ರೆ, ಇದಕ್ಕಿಂತಲೂ ಹೆಚ್ಚಿನದಾಗಿರುವಂತಹ ನಿರ್ಗುಣ ಭಕ್ತಿಯಲ್ಲಿ ಭಗವಂತನಿಗೂ ಭಕ್ತನಿಗೂ ಐಕ್ಯತೆ ಇರುತ್ತೆ, ಒಂದೇ ಇರ್ತಾರೆ. ಅಲ್ಲಿ ಭಕ್ತ ಬೇರೆ ಭಗವಂತ ಬೇರೆ ಅನ್ನುವ ಭಾವನೆ ಇರೋದಿಲ್ಲ ಅನ್ನುವ ಮಾತನ್ನು ಹೇಳ್ತಾರೆ. ಭಾಗವತಕ್ಕೂ ಪೂರ್ವಾಪರ ಸಂಯೋಗ ಅಂದ್ರೆ ನೋಡಿ, ಹಾಗೆ ಹಿಂದೆ ಹೇಳಿರೋ ಮಾತು ಇಲ್ಲಿ ಮುಂದೆ ಇರುವಂತ ಮಾತು ಒಂದಕ್ಕೊಂದು ಎಷ್ಟು ಹೋಲಿಕೆ ಆಗುತ್ತೆ, ಹೊಂದಾಣಿಕೆ ಆಗುತ್ತೆ ಅನ್ನೋದು ನಾವು ಗಮನಿಸಿ. ಈ ಮೂಲಕವಾಗಿ ಭಾಗವತದ ಆಶಯ ಏನು ಅನ್ನೋದನ್ನು ನಾವು ಸರಳವಾಗಿ ಗ್ರಹಿಸಬಹುದು. ಉಪಾಯಂ ಕಥಯಿಷ್ಯಾಮಿ ತವ ಪ್ರಶೃಣಶ್ವ ತತ್ ಅಯಂ ಹ್ಯಾತ್ಮ ವಿಚಾರಸ್ತೆ ಯತಸ್ತಂ ಪ್ರಾಹುಯ ವೈದ್. ನಾನೇನೋ ಒಂದು ಉಪಾಯ ಹೇಳ್ತೇನೆ, ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಏನು ಅಂತ ಕೇಳಿದಾಗ ಒಂದು ಮಾತನ್ನು ಒಂದು ಸ್ವಲ್ಪ ಚಾಟಿ ಏಟಿನ ತರ, ಒಂದು ವಾರ್ನಿಂಗ್ ತರ ಒಂದು ಮಾತು ಹೇಳ್ತಾರೆ 70ನೇ ಶ್ಲೋಕದಲ್ಲಿ. ತಪೋ ವಿದ್ಯಾ ಚ ವಿಪ್ರಾಣಾಂ ನಿಶ್ರೇಯಸಕರೇ ಉಭೇ. ತಪಸ್ಸು ಮತ್ತು ಜ್ಞಾನ ಈ ಎರಡೂ ಕೂಡ ವಿಪ್ರರಿಗೆ, ಬ್ರಾಹ್ಮಣರಿಗೆ, ಜ್ಞಾನಿಗಳಿಗೆ ನಿಶ್ರೇಯಸಕರ, ಮೋಕ್ಷವನ್ನು ಕೊಡುವಂತಹದ್ದು ಇವೆರಡು. ಆದ್ರೆ ತೇ ಏವ ದುರ್ವಿನೀತಸ್ಯ, ಈ ಎರಡು ತಪಸ್ಸು ಮತ್ತು ವಿದ್ಯೆಯು ದುರ್ವಿನೀತನು ಅಂದ್ರೆ ವಿನಯ ಇಲ್ಲದೆ ಇರುವಂತವನಿಗೆ, ಅಹಂಕಾರಿಯಲ್ಲಿ ಸಿಕ್ಕರೆ ಅವೇನಾಗತ್ತೆ, ಕಲ್ಪೇತೆ ಕರ್ತುರನ್ಯಥಾ, ಅವುಗಳು ಕರ್ತುವಿಗೆ ಅವನಿಗೆ ಅನ್ಯಥಾ ಫಲವನ್ನ ಅಂದ್ರೆ ವಿರುದ್ಧ ಫಲವನ್ನ, ಮುಕ್ತಿಯ ವಿರುದ್ಧ ಬಂಧನದ ಫಲವನ್ನ ಕೊಡ್ತವೆ ಅಂತ ಹೇಳ್ತಾರೆ. ತಪಸ್ಸು ವಿದ್ಯೆ ಇವೆರಡು ನಮಗೆ ಮುಕ್ತಿಗೆ ಕಾರಣ ಆಗಬೇಕು ಅಂದ್ರೆ ನಾವು ವಿನಯದಿಂದ ಇರಬೇಕು. ಆ ತಪಸ್ಸಿನಿಂದ ಆ ವಿದ್ಯೆಯಿಂದ ಅಹಂಕಾರ ಪಡ್ಕೊಳ್ಬಾರ್ದು ಅನ್ನೋದು ಇಲ್ಲಿರುವಂತಹ ಒಂದು ಸೂಚನೆ ಪಾಠ. ಇಲ್ಲಿಗೆ ಈ ಅಧ್ಯಾಯ ಮುಗಿದು 5ನೇ ಅಧ್ಯಾಯ ಮುಗುತ್ತೆ. ಮುಂದೆ 4ನೇ ಅಧ್ಯಾಯ ಮುಗುತ್ತೆ. 5ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾನೆ ಇವನಿಗೆ, ಅಂಬರೀಷನಿಗೆ, ನೀನು ಇದರಿಂದ ತಪ್ಪಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಪಾಪ ನನ್ನ ಭಕ್ತ ಇದ್ದಾನಲ್ಲ ಅಂಬರೀಷ, ಅವನಿಗೆ ಕ್ಷಮೆ ಮಾಡಿಬಿಡು ಅಂತ ಹೇಳ್ತಾನೆ. ಪದ ನೋಡಿ ಹೇಗಿದೆ.
ಕ್ಷಮ ಬ್ರಹ್ಮನ್ ತದ್ಗಚ್ಚ ಭದ್ರಂತೆ ನಾಭಾಗ ತನಯಂ ನೃಪಂ ಕ್ಷಮಾಪಯ ಮಹಾಭಾಗಂ. ನೀನ್ ಅವನ ಹತ್ರ ಕ್ಷಮೆ ಕೇಳ್ಕೊ ಅಂತ ಹೇಳೋದಿಲ್ಲ ಭಗವಂತ, ಅವನಿಗೆ ಕ್ಷಮೆ ಮಾಡಿಬಿಡು ಕಣಯ್ಯ ಅಂತ. ಈಗ ದೂರ್ವಾಸ ಸಿಟ್ಟಾಗಿದ್ ಯಾಕೆ? ದೂರ್ವಾಸ ಸಿಟ್ಟಾಗೆ ತಾನೇ ಆ ಬ್ರಹ್ಮಶಾಪ ಕೊಟ್ಟಿದ್ದು. ಆದ್ರಿಂದ ನೀನು ಕ್ಷಮೆ ಮಾಡದೆ ಅಂತಾದ್ರೆ ಅಂಬರೀಷ ಯಾಕೆ ಆ ಸುದರ್ಶನ ಚಕ್ರವನ್ನು ಬೆನ್ನಟ್ಟಿಸ್ತಾನೆ? ಅಥವಾ ಸುದರ್ಶನ ಚಕ್ರ ಯಾಕೆ ನಿನ್ನ ಹಿಂದೆ ಬರುತ್ತೆ? ನೀನು ಸಿಟ್ಟಾಗಿರೋದ್ರಿಂದ ಅವನಿಗೆ ಶಿಕ್ಷೆ ಕೊಡ್ತೀನಿ ಅಂತ ತಾನೇ ಹೋಗಿದ್ದು. ಅದರಿಂದ ತಾನೇ ಸುದರ್ಶನ ಹುಟ್ಟಿದ್ದು. ಈಗ ನೀನು ಸಿಟ್ಟನ್ನು ಬಿಟ್ಬಿಟ್ಟು ಅವನಿಗೆ ಕ್ಷಮೆ ಮಾಡಿದ್ದೀನಿ ಅಂತ ಹೇಳಿದ್ರೆ ಸುದರ್ಶನ ಹುಟ್ಟೋದಕ್ಕೆ ಅಥವಾ ಸುದರ್ಶನ ಮಾಡೋದಕ್ಕೆ ಕೆಲಸನೇ ಉಳಿಯೋದಿಲ್ಲ. ಆದ್ರಿಂದ ಕ್ಷಮಾಪಯ ಮಹಾಭಾಗಂ, ಅವನನ್ನ ಕ್ಷಮಿಸ್ಬಿಡು ಕಣಯ್ಯ ಅಂತ ಹೇಳ್ತಾರೆ. ಕೆಲವೊಂದು ಬಾರಿ ಪರಿಹಾರ ಎಷ್ಟು ಸುಲಭವಾಗಿರುತ್ತೆ, ಆದ್ರೂ ನಾವು ಅದೆಂಥ ಇಡೀ ಆಕಾಶ ಭೂಮಿ ಒಂದು ಮಾಡಿಬಿಡ್ತೇವೆ. ದುರ್ವಾಸರ ಕಥೆನಲ್ಲೂ ಅಷ್ಟೇ. ಇದೇ ಕೆಲಸ ಮುಂಚೆನೆ ಮಾಡಿಬಿಟ್ಟಿದ್ರೆ ಸುದರ್ಶನ ಅದಕ್ಕೆ ಮಾಡೋದಕ್ಕೆ ಕೆಲಸ ಏನಿಲ್ಲ ಅನ್ನೋ ಕಾರಣಕ್ಕೆ ವಾಪಸ್ ಹೋಗ್ತಿತ್ತು. ನೆನಪಿರ್ಲಿ, ಅಂಬರೀಷ ಸುದರ್ಶನವನ್ನು ಪ್ರಾರ್ಥನೆ ಮಾಡಿ ನನ್ನ ರಕ್ಷಣೆಗೆ ಬಾ ಅಂತ ಹೇಳ್ಬಿಟ್ಟು ಇವರಿಂದೆ ಕಳಿಸಿದ್ದಲ್ಲ ಅದು. ಭಗವಂತನು ಸುದರ್ಶನಕ್ಕೆ ಹೇಳಿದ್ದ, ನನ್ನ ಭಕ್ತನ ರಕ್ಷಣೆ ನೀ ಮಾಡಬೇಕು ಅಂತ. ಯಾರೋ ಒಬ್ರು ಬಂದು ಬ್ರಹ್ಮನ ಶಾಪ ಕೊಟ್ಟು ನನ್ನ ಭಕ್ತನಿಗೆ ತೊಂದರೆ ಬಂದಾಗ ಸುದರ್ಶನ ಆಟೋಮೆಟಿಕ್ ಆಗಿ ಆಕ್ಟಿವೇಟ್ ಆಯ್ತು. ಇವಾಗ ಆ ಶಾಪ ಕೊಟ್ಟಂತವ್ರು ಶಾಪವನ್ನು ತೆಗೆದುಕೊಂಡ್ಬಿಟ್ಟು ನಾನು ಕ್ಷಮಾ ಮಾಡಿದ್ದೇನೆ ಅಂತ ಹೇಳ್ಬಿಟ್ರೆ ಸುದರ್ಶನಕ್ಕೆ ಏನ್ ಕೆಲಸನೇ ಉಳಿಯೋದಿಲ್ಲ ಅಲ್ವೇ? ಹಾಗಾಗಿ ಅವನು ಪುನಃ ಮಹಾವಿಷ್ಣುವಿನ ಮಾತನ್ನ ಕೇಳಿ ಆ ಅಂಬರೀಷನ ಹತ್ರ ಹೋಗ್ಬಿಟ್ಟು ವಾಸ್ತವದಲ್ಲಿ ಅವನ ಕಾಲು ಹಿಡಿದು ಕ್ಷಮಾಪಣೆ ಕೇಳ್ಕೊಳ್ತಾನೆ. ಆದ್ರೆ ಅಂಬರೀಷ ಪರಮ ಭಾಗವತೋತ್ತಮ ಮಹಾತ್ಮರು, ಹಿರಿಯರು, ನೀವೆಲ್ಲ ಆಶೀರ್ವಾದ ಮಾಡುವಂತ ಸ್ಥಾನದಲ್ಲಿರುವಂತವ್ರು, ನೀವು ನನಗೆ ಕಾಲ್ ಮುಟ್ಟೋದು ಅಶ್ರೇಯಸ್ಸು ನನಗೆ ಅಂತ ಹೇಳ್ತಾ ಆ ಸುದರ್ಶನಕ್ಕೆ ಈಗ ಇವಾಗ ಕ್ಷಮೆ ಮಾಡಿದ್ರಲ್ಲ, ಕ್ಷಮೆ ಮಾಡಿದ್ದಾದ್ಮೇಲೆ ಇವರಿಗೆ ಅಂಬರೀಷರಿಗಂತೂ ದುರ್ವಾಸರ ಮೇಲೆ ಯಾವ ಸಿಟ್ಟಿಲ್ವೇ ಇಲ್ಲ. ಈಗ ಸುದರ್ಶನವನ್ನ ತನಗೋಸ್ಕರ ಬಂದಿರುವಂತಹ ಸುದರ್ಶನವನ್ನ ಶಾಂತಗೊಳಿಸ್ಬೇಕು. ಆದ್ರಿಂದ ಸುದರ್ಶನಕ್ಕೆ ಸುಮಾರು 15-16 ಶ್ಲೋಕಗಳಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಸುದರ್ಶನ ನಮಸ್ತುಭ್ಯಂ ಸಹಸ್ರಾರಾಚ್ಯುತ ಪ್ರಿಯ ಸರ್ವಾಸ್ತ್ರಘ್ನಾತಿ ವಿಪ್ರಾಯ ಸ್ವಸ್ತಿ ಭೂಯ ಇಡಸ್ಪತೆ. ಹೇ ಸುದರ್ಶನ ಸಹಸ್ರಾರಾಚ್ಯುತ ಪ್ರಿಯ, ಅಚ್ಯುತ ಪ್ರಿಯನೇ, ನಿನಗೆ ನಮಸ್ಕಾರ. ಈ ಬ್ರಾಹ್ಮಣನನ್ನ, ಜ್ಞಾನಿಯನ್ನ ಬೆನ್ನಟ್ಟಿರುವಂತಹದ್ದು ನೀನು ಅದನ್ನ ಹಿಂತಿರುಗಬೇಕು ಅಂತ ಹೇಳ್ತಾನೆ. ಎಷ್ಟು ಸುಂದರವಾದ ಮಾತು ಹೇಳ್ತಾನೆ. ಯದಿನೋ ಭಗವಾನ್ ಪ್ರೀತ 2 ಶ್ಲೋಕಗಳಲ್ಲಿ ಹೇಳ್ತಾನೆ. ಯದ್ಯಸ್ತಿ ದತ್ತಮಿಷ್ಟಂ ವಾ ಸ್ವಧರ್ಮೋ ವಾ ಸ್ವನುಷ್ಠಿತಃ ಕುಲಂ ನೋ ವಿಪ್ರದೈವಂಚ ಚೇದ್ವಿಜೋ ಭವತು ವಿಜ್ವರಃ. ಯದಿನೋ ಭಗವಾನ್ ಪ್ರೀತಃ ಏಕಃ ಸರ್ವಗುಣಾಶ್ರಯಃ ಸರ್ವಭೂತಾತ್ಮ ಭಾವೇನ ದ್ವಿಜೋ ಭವತು ವಿಜ್ವರಃ. 5ನೇ ಅಧ್ಯಾಯ 10-11ನೇ ಶ್ಲೋಕದಲ್ಲಿ. ನಾನು ಕೊಟ್ಟಿದ್ದು, ದಾನ ಮಾಡಿದ್ದು ಅಂತ ಏನಾದರೂ ನಿಜವಾಗಿದ್ದರೆ, ಸ್ವಧರ್ಮೋವ ಅನುಷ್ಠಿತ, ನಾನು ನನ್ನ ಸ್ವಧರ್ಮವನ್ನ ಪಾಲನೆ ಮಾಡಿದ್ದೇನೆ ಅನ್ನೋದು ನಿಜವೇ ಆಗಿದ್ರೆ, ಕುಲಂನೋ ವಿಪ್ರದೈವತಂ, ಬ್ರಾಹ್ಮಣರಿಗೆ ನಾವು ದೇವರೇ ಎಂಬಂತಹ ರೀತಿಯಲ್ಲಿ ಉಚ್ಚ ಸ್ಥಾನದಲ್ಲಿ ಗೌರವ ಕೊಟ್ಟಿದ್ದೇವೆ, ನಮ್ಮ ಕುಲದಲ್ಲಿ ಎಲ್ಲರೂ ಹಾಗೆ ಗೌರವ ಕೊಟ್ಟಿದ್ದಾರೆ ಅನ್ನೋದು ನಿಜವೇ ಆಗಿದ್ರೆ, ಈ ಬ್ರಾಹ್ಮಣನಿಗೆ ಇರುವಂತಹ ಆ ಸುದರ್ಶನ ತಾಪ ಅನ್ನೋದು ಹೋಗಲಿ ಅಂತ. ಯದಿನೋ ಭಗವಾನ್ ಪ್ರೀತಃ, ನನ್ನಿಂದ ಭಗವಂತನು ನಾನು ಮಾಡಿರುವಂತಹ ತಪಶ್ಚರ್ಯ, ಆರಾಧನೆ, ಆ ದ್ವಾದಶಿ ವ್ರತ, ಅದರಿಂದ ಭಗವಂತನು ಪ್ರೀತನೇ ಆಗಿದ್ರೆ, ಸರ್ವಭೂತಾತ್ಮ ಭಾವೇನ, ಎಲ್ಲ ಭೂತರಲ್ಲಿಯೂ ತನ್ನ ಭಗವಂತನೇ ಇರುವುದರಿಂದ ಸರ್ವಭೂತಾತ್ಮ ಭಾವ ಅಂತ ಹೇಳಿದ್ರೆ ನನ್ನ ಭಕ್ತನು ಮತ್ತು ನನ್ನ ಭಕ್ತನ ಶತ್ರುವು ಅನ್ನುವಂತಹ ಭೇದ ಇಲ್ಲದೆ ಇರೋದೇ ಸರ್ವಭೂತಾತ್ಮ ಭಾವ. ಆ ರೀತಿಯಾಗಿ ಆ ಭಾವದಿಂದ ಈ ಸುದರ್ಶನವು ನನ್ನ ಈ ಎದುರುಗಡೆ ಇರುವಂತಹ ಬ್ರಾಹ್ಮಣನ ಅಂದ್ರೆ ಆ ದೂರ್ವಾಸನ ತಾಪ ಶಮಿಸಲಿ, ಭವತು ವಿಜ್ವರಃ ಅಂತ. ಈ ಪ್ರಕಾರ ಪ್ರಾರ್ಥನೆ ಮಾಡಿಕೊಂಡಾಗ ಸುದರ್ಶನ ಶಾಂತವಾಗುತ್ತೆ. ಆವಾಗ ದೂರ್ವಾಸರಿಗೆ ಆ ಭಯ ಹೋಗುತ್ತೆ. ಅವರು ಕೂಡ ಆ ಭಗವಂತನ ಭಕ್ತರ ಗುಣಗಾನವನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಹೋ ಅನಂತದಾಸಾನಾಂ ಮಹತ್ವಂ ದೃಷ್ಟ ಮಧ್ಯಮೇ ಕೃತಾಗಸೋಪಿ ಯದ್ರಾಜನ್ ಮಂಗಲಾನಿ ಸಮೀಹಸೆ. ಅಹೋ, ಆ ಭಗವಂತನ ಭಕ್ತರ ಮಹಾತ್ಮೆಯನ್ನು ನಾನು ಇವತ್ತು ಕಂಡನಲ್ಲ, ಎಂತಹ ಮಂಗಳಕರವಾಗಿರುವಂತಹದ್ದು ಅದು.
ದುಷ್ಕರ ಕೋನು ಸಾಧೂನಾಂ, ಆ ಭಗವದ್ ಭಕ್ತರಿಗೆ ದುಷ್ಕರವಾದದ್ದು, ಇಂಪಾಸಿಬಲ್ ಆದದ್ದು ಏನಿದೆ? ಏನೂ ಇಲ್ಲ. ದುಸ್ತ್ಯಜೋವಾ ಮಹಾತ್ಮನಾಂ, ಅವರು ಬಿಟ್ಕೊಡ್ಬೇಕಾಗಿರುವಂತಹದ್ದು ಏನಿದೆ? ಏನೂ ಇಲ್ಲ. ಯೈ ಸಂಗೃಹೀತೋ ಭಗವಾನ್ ಸ್ವಾತ್ಮಂ ವೃಷಭೋ ಹರಿಹಿ, ಯಾರಿಗೋಸ್ಕರ, ಯಾರ ರಕ್ಷಣೆಗೋಸ್ಕರ ಸ್ವತಃ ಭಗವಂತನೇ ಬಂದು ನಿಲ್ತಾನಲ್ಲ, ಅಂತಹ ಭಕ್ತರಿಗಿಂತಲ ಶ್ರೇಷ್ಠವಾದದ್ದು, ದೊಡ್ಡದಾದದ್ದು ಇನ್ನೊಂದಿದೇನೋ ಎನ್ನೋ ರೀತಿಯಲ್ಲಿ ಆ ಭಗವದ್ ಭಕ್ತರಿಗೆ, ಪರಮ ಭಾಗವತೋತ್ತಮರಿಗೆ, ಅಂಬರೀಷನಿಗೆ ದೂರ್ವಾಸರು ಹೊಗಳುವುದರ ಮೂಲಕ ಈ ಪ್ರಕಾರವಾಗಿ ಆ ದೂರ್ವಾಸರ ಸಿಟ್ಟು ಶಮನವಾಗುತ್ತೆ, ಅವರಿಗೆ ಸುದರ್ಶನದ ತಾಪ ಕಡಿಮೆಯಾಗುತ್ತೆ. ಆವಾಗ ಪುನಃ ಆ ಅಂಬರೀಷನು, ಸ್ವಾಮಿ ನೀವು ಪ್ರಸಾದ ಭಕ್ಷಣೆ ಭೋಜನವನ್ನು ಮಾಡೋದಾಗ್ಲಿ, ಆಮೇಲೆ ನಾನು ಭೋಜನ ಮಾಡ್ತೇನೆ ಅಂತ ಮತ್ತೆ ಹೇಳಿ, ಇಷ್ಟೆಲ್ಲ ಆಗೋದಕ್ಕೆ ಸುಮಾರು 1 ವರ್ಷಗಳ ಕಾಲ ಅವನು ಪ್ರತಿನಿತ್ಯವೂ ನೀರನ್ನು ಕುಡದೇನೆ ದಾರಿ ಕಾಯ್ತಾ ಇರ್ತಾನೆ ಈ ಎಲ್ಲ ಆಗೋದಕ್ಕೆ. ಆಮೇಲೆ ಆ 1 ವರ್ಷ ಕಾಲಾವಧಿ ನಂತರ ಅವನು ವಾಪಸ್ ಬಂದಾಗ ಅವರಿಗೆ ಭೋಜನವನ್ನ ಮಾಡಿಸಿ, ಅವರು ಶಾಂತವಾದ ಮೇಲೆ ಅವರಿಗೆ ಭೋಜನವನ್ನು ಮಾಡಿಸಿ, ಆಮೇಲೆ ಅವರ ಆಜ್ಞೆಯನ್ನು ಪಡೆದುಕೊಂಡು ತಾನೂ ಭೋಜನವನ್ನು ಮಾಡಿ, ಈ ಪ್ರಕಾರವಾಗಿ ತಾನು ಸಂಕಲ್ಪಿಸಿದ ದ್ವಾದಶಿ ವ್ರತವನ್ನ ಸಂಪೂರ್ಣವಾಗಿ, ಯಶಸ್ವಿಯಾಗಿ, ನಿರ್ವಿಘ್ನವಾಗಿ, ಶಾಸ್ತ್ರ ಸಹಿತವಾಗಿ ಅವನು ಇದನ್ನ ಸಂಪೂರ್ಣಗೊಳಿಸ್ತಾನೆ, ಪರಿಪೂರ್ಣಗೊಳಿಸ್ತಾನೆ. ಆಮೇಲೆ ಇದರಿಂದ ಅವನಿಗೆ ಜ್ಞಾನ ಅನ್ನುವಂಥದ್ದು ಇನ್ನೂ ಹೆಚ್ಚು ಪಕ್ವವಾಗಿ ತನ್ನ ಮಗನಾಗಿರುವಂತಹ ಮುಂದೆ ಈ ಇಕ್ಷ್ವಾಕು ಅನ್ನುವಂಥವನಿಗೆ ರಾಜ್ಯವನ್ನ ತನ್ನ ಮಗನಿಗೆ ಅಂತ, ಅವ್ರ ಹೆಸರು ಯಾವುದು ಅಂತ ಹೇಳಿಲ್ಲ ಇಲ್ಲಿ, ಮಗನಿಗೆ ರಾಜ್ಯಭಾರವನ್ನ ಒಪ್ಪಿಸಿ ಅವನು ವಾನಪ್ರಸ್ಥಕ್ಕೆ ಹೋಗಿ ಭಗವಂತನ ಆರಾಧನೆಯಲ್ಲಿಯೇನೆ, ತಪಶ್ಚರ್ಯದಲ್ಲೇನೆ ಮಗ್ನನಾಗ್ತಾನೆ ಅನ್ನುವಂತಹ ರೀತಿಯಲ್ಲಿ ಈ ಕಥೆಯನ್ನ, ಈ ಅಧ್ಯಾಯವನ್ನ ಇಲ್ಲಿಗೆ ಸಂಪೂರ್ಣಗೊಳಿಸಲಾಗ್ತದೆ. ಈ ವಿಷಯವನ್ನ, ಅಂಬರೀಷೋಪಾಖ್ಯಾನವನ್ನ ಯಥಾಮತಿ ತಮ್ಮೆಲ್ಲರ ಹೃದಯ ಕಮಲಿರುವಂತಹ ಪರಮಾತ್ಮನಡಿಯಲ್ಲಿ ಅರ್ಪಿಸಿ ವಾಣಿಗೆ ವಿರಾಮವನ್ನು ನೀಡುತ್ತೇವೆ. ಎಲ್ರಿಗೂ ನಮಸ್ಕಾರ, ಶುಭರಾತ್ರಿ. ಗುರುಗಳೇ, ಒಂದ್ ಪ್ರಶ್ನೆ ಆಯ್ತು ಗುರುಗಳೇ. ಏನಿಲ್ಲ, ನೀವು ನಂಗೂ ಅಂತ ಅದೇ ತರ ಪ್ರಶ್ನೆ ಕಾಲ್ತಿತ್ತು. ಇವಾಗ ಉದಾಹರಣೆ, ನಾವು ಪೂಜೆ ಮಾಡ್ತೀವಿ, ಇದ್ ಮಾಡ್ತೀವಿ, ಬರೀ ಹೋಟೆಲ್ಗಳ ಅಂತೀವಿ, ಒಂದ್ ನೀರ್ ಕುಡಿತೀವಿ, ಆ ನೀರ್ ಕುಡಿದ್ರೆ ನಮ್ಗೆ ಆಹಾರ ಸೇರಿದಂಗೆ ಮನ್ಸಲ್ಲಿರುತ್ತೆ. ಈ ಕುಡಿಯಕ್ಕೂ ಆಹಾರ ತಿನ್ನಕ್ಕೂ ಏನ್ ವ್ಯತ್ಯಾಸ ಇರುತ್ತೆ ಗುರುಗಳೇ? ಒಂದು ಸ್ಪಷ್ಟತೆ ಬೇಕಾಗಿತ್ತು. ಇವಾಗ ನಮ್ಮಗಳ ಸ್ಥಾಯಿನಲ್ಲಿ ಅಷ್ಟೊಂದೇನು ವ್ಯತ್ಯಾಸ ಆಗೋದಿಲ್ಲ. ತೆಗಿಬೇಡ್ರಿ ಅಷ್ಟೇ, ದೊಡ್ಡದಾಗಿ ತೆಗಿಬೇಡ್ರಿ. ನಮ್ಮಗಳ ಸ್ಥಾಯಿನಲ್ಲಿ ನಾವು ಮಾಡ್ತಾ ಇರುವಂತಹದ್ದು ಅವನಂತಹ ಧರ್ಮ ಸಂಕಟದಲ್ಲಿ ನಮ್ಮನ್ನ ನಾವೇನ್ ಇಟ್ಕೊಳ್ಬೇಕಾಗಿರೋದಿಲ್ಲ ಅಲ್ವೇ? ನಾವು ಬಹಳ ಅಂದ್ರೆ 1-2-3 ಗಂಟೆ ಉಪವಾಸ ಮಾಡಿರ್ತೇವೆ, ಪೂಜೆ ಆಗೋವರೆಗೂ ತಿನ್ನೋದಿಲ್ಲ ಅಂತೇಳಿ, ಅಷ್ಟೇನೆ ಅಲ್ವೇ? ಹೌದು. ಇದು ಅಷ್ಟೊಂದೇನು ನಮ್ಮಗಳ ಸ್ಥಾನದಲ್ಲಿ ಅಷ್ಟು ಮಹತ್ವದ ಪ್ರಶ್ನೆ ಏನಾಗೋದಿಲ್ಲ ಇದು. ಆಯ್ತು ಗುರು, ಕರೆಕ್ಟ್, ನೀನ್ ಹೇಳಿ ಕರೆಕ್ಟ್. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ತೆ ಗುರುಜಿ. ಶುಭರಾತ್ರಿ ಎಲ್ರಿಗೂ. ನಮಸ್ಕಾರ, ಶುಭರಾತ್ರಿ. ನಮಸ್ಕಾರ ಗುರುಗಳೇ.